ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದ ತಿಳಿಯಬಯಸುತ್ತೇನೆ. ಶ್ರೀ ಅಪ್ಪಣ್ಣ ಹೆಗಡೆ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ಅಪ್ಪಣ್ಣ ಹೆಗಡೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಾರ್ಲೂರು ಗ್ರಾಮದಲ್ಲಿ ದಿನಾಂಕ 24/12/1935 ಜನಿಸಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದರು. ಬಾಲ್ಯದಲ್ಲಿಯೇ ಸ್ವತಂತ್ರ ಚಳವಳಿ ಪಾಲ್ಗೊಂಡಿದ್ದ ಶ್ರೀಯುತರು ಬಸ್ರೂರು ಮಹಾಲಿಂಗ ದೇವಸ್ಥಾನದ ಟ್ರಸ್ಟಿಯಾಗಿ, ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನದ ಅಧ್ಯಕ್ಷರಾಗಿ, ಶಾರದಾ ಕಾಲೇಜಿನ ಸದಸ್ಯರಾಗಿ ಮತ್ತು ನಿವೇದಿತ ಪ್ರೌಢಶಾಲೆಯ ಸಂಸ್ಥಾಪಕರಾಗಿ, ಬಸ್ರೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ, ತಾಲೂಕು ಡೆವಲಪ್ಮೆಂಟ್ ಬೋರ್ಡ್ನ ಸದಸ್ಯರಾಗಿ, ಜಿಲ್ಲಾ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿ ಶೈಕ್ಷಣಿಕ, ರಾಜಕೀಯ, ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು. 1983ರಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದಿಂದ 8ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಶ್ರೀಯುತರು 1988ರಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಸಹ ಸೇವೆ ಸಲ್ಲಿಸಿದರು. ಹಿರಿಯ ರಾಜಕಾರಣಿ ಶ್ರೀ ಅಪ್ಪಣ್ಣ ಹೆಗಡೆ ಅವರು ದಿನಾಂಕ 7/2/2026 ನಿಧನ ಹೊಂದಿರುತ್ತಾರೆ. ಶ್ರೀ ವೈ.ಎಂ. ವೀರಣ್ಣ ವಿಧಾನಸಭೆಯ ಮಾಜಿ ಸದಸ್ಯರಾಗಿದ್ದ ಶ್ರೀ ವೈ.ಎಂ. ವೀರಣ್ಣ ಅವರು ದಾವಣಗೆರೆಯಲ್ಲಿ ದಿನಾಂಕ 29/3/1937 ಜನಿಸಿದ್ದು ವೃತ್ತಿಯಲ್ಲಿ ಕೃಷಿಕರಾಗಿದ್ದು ವ್ಯಾಪಾರದಲ್ಲಿಯೂ ಸಹ ತೊಡಗಿಸಿಕೊಂಡಿದ್ದರು. ದುರ್ಗಾಂಬಿಕಾ ದೇವಸ್ಥಾನ ಧರ್ಮ ಸಂಸ್ಥೆ, ಹಳೆಪೇಟೆ ವೀರಭದ್ರೇಶ್ವರ ದೇವಸ್ಥಾನ ಸಮಿತಿ, ಎಎಂವಿ ಅನಾಥಾಶ್ರಮದ ಅಧ್ಯಕ್ಷರಾಗಿ, ಚಿತ್ರದುರ್ಗ ಜಿಲ್ಲಾ ದೂರಸಂಪರ್ಕ ಸಲಹಾ ಸಮಿತಿ, ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ, ಬಾಪೂಜಿ ವಿದ್ಯಾಸಂಸ್ಥೆಯ ಸದಸ್ಯರಾಗಿ ಹಾಗೂ ಚಲನಚಿತ್ರ ನಿರ್ಮಾಪಕರಾಗಿ ಸೇವೆ ಸಲ್ಲಿಸಿದರು. ಪ್ರಧಾನಮಂತ್ರಿಗಳ 20 ಅಂಶಗಳ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ ಅವರು ದೀನದಲಿತರ ಧ್ವನಿಯಾಗಿದ್ದರು. ಶ್ರೀಯುತರು ಶಿಸ್ತು, ನಡವಳಿಕೆ ಮತ್ತು ಜಮೀನ್ದಾರಿ ಮನೆತನದ ಹಿನ್ನೆಲೆಯಲ್ಲಿ ಅವರ ಹೆಸರಿನ ಜೊತೆಗೆ ಯಜಮಾನ್ ಎಂಬ ಬಿರುದು ಸಹ ಸೇರಿಕೊಂಡಿತ್ತು. 1988ರಲ್ಲಿ ದಾವಣಗೆರೆಯ ವಿಧಾನಸಭಾ ಕ್ಷೇತ್ರದಿಂದ 9ನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು. ಹಿರಿಯ ರಾಜಕಾರಣಿ ಶ್ರೀ ವೈ.ಎಂ. ವೀರಣ್ಣ ಅವರು ದಿನಾಂಕ 6/2/2026 ನಿಧನ ಹೊಂದಿರುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಕಳೆದ ವಿಧಾನಸಭೆಯ ಅಧಿವೇಶನ ಆದಮೇಲೆ ಮಾನ್ಯ ಅಪ್ಪಣ್ಣ ಹೆಗಡೆಯವರು ಮತ್ತು ವೈ.ಎಂ. ವೀರಣ್ಣ ಅವರು ನಿಧನರಾಗಿದ್ದಾರೆ. ಅವರಿಗೆ ನೀವು ಒಂದು ಸಂತಾಪ ಸೂಚನೆಯನ್ನು ಮಂಡಿಸಿದ್ದೀರಿ. ಇದನ್ನು ಬೆಂಬಲಿಸಿ ಶ್ರೀ ಅಪ್ಪಣ್ಣ ಹೆಗಡೆಯವರು ಮಾಜಿ ಸದಸ್ಯರಾಗಿದ್ದಂಥವರು. ಇವರು 83ರಲ್ಲಿ ನಾನು ಹೊಸದಾಗಿ MLA ಆದಂಥ ಸಂದರ್ಭ. ಆಗ ಬೈಂದೂರಿನಿಂದ ಗೆದ್ದು ಬಂದಿದ್ದರು. ಇವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ, ತಾಲೂಕು ಪಂಚಾಯಿತಿ ಸದಸ್ಯರಾಗಿ, ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕೆಳ ಹಂತದಿಂದ ಬಂದಿದ್ದಂಥವರು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಕೆಲಸ ಮಾಡಿದ್ದಂಥವರು. ಅವರು ಪಾಪ ಬಹಳ ಒಳ್ಳೆ ಮನುಷ್ಯ. ನಮ್ಮ ಜೊತೆಯಲ್ಲಿ MLA ಆಗಿದ್ದರು. 83ರಲ್ಲಿ ನಾನು ಕೂಡ ಹೊಸದಾಗಿ MLA ಆಗಿದ್ದೆ. ಅವರು ಕೂಡ ಹೊಸದಾಗಿ MLA ಆಗಿದ್ದರು. ಅವರು ಮೂಲತಃ ಕೃಷಿಕರು, ಆಮೇಲೆ ರಾಜಕಾರಣನೂ ಕೂಡ ಮಾಡ್ತಾ ಇದ್ರು. ಆಮೇಲೆ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಿದಂಥವ್ರು, ಬಾಲ್ಯದಲ್ಲಿ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಿದಂಥವರು. ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಂಥವ್ರು. ಸೊ ಅವರ ಅಗಲಿಕೆಯಿಂದ ಒಬ್ಬ ಸಭ್ಯ ವ್ಯಕ್ತಿಯನ್ನು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗದವರು ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ವೀರಣ್ಣವರು ದಾವಣಗೆರೆಯವರು. ಇವರು ವೃತ್ತಿಯಲ್ಲಿ ಕೃಷಿಕರಾದರೂ ಕೂಡ ವ್ಯಾಪಾರ ಮಾಡ್ಕೊಂಡಿದ್ರು.
ಅವರು ಮತ್ತೆ ಚಲನಚಿತ್ರ ನಿರ್ಮಾಪಕರಾಗೂ ಕೂಡ ಕೆಲಸ ಮಾಡಿದರು. ಬಾಪೂಜಿ ವಿದ್ಯಾಸಂಸ್ಥೆ ಅದರಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದ್ದಂಥವರು. ಇವರಿಗೆ ಶಿಕ್ಷಣದಲ್ಲಿ ಅಪಾರವಾದಂಥ ಆಸಕ್ತಿ ಇದ್ದಂಥವರು. ಅವರನ್ನು ನಾವು ಕಳ್ಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರ ಕುಟುಂಬ ವರ್ಗದವರಿಗೆ ಅವ್ರ ಸಾವು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಅಪ್ಪಣ್ಣ ಹೆಗಡೆ ಮತ್ತು ಸನ್ಮಾನ್ಯ ವೀರಣ್ಣ ಅವರು ಭಾಳ ಹಿಂದೆ, ನಾವು ಅಧಿವೇಶನಕ್ಕೆ ಎಲೆಕ್ಟ್ ಆಗಿ ಬರೋಕ್ಕೆ ಭಾಳ ಹಿಂದೆನೇ ಇವರೆಲ್ಲರೂ ಕೂಡ ಈ ಸದನದಲ್ಲಿ ಕೆಲಸ ಮಾಡಿ ಸಾಮಾಜಿಕ ಚಳುವಳಿಗಳಲ್ಲಿ ಕೆಲಸ ಮಾಡಿರೋವಂಥವ್ರು. ವಿಶೇಷವಾಗಿ ಅಪ್ಪಣ್ಣ ಹೆಗಡೆ ಅವರು ನಿಮ್ಮ ಕರಾವಳಿ ಭಾಗದವರು. ನಾನು ಕೇಳಿದೆ ನಮ್ಮ ಸುನಿಲ್ನೇ ಏನು ಅಂತ ಅದ್ರ ಬಗ್ಗೆ. ಅವ್ರು ಹೇಳಿದ್ರು ಎಲ್ಲರಿಗೂ ಪ್ರೀತಿ ಪಾತ್ರರು ಅವರು, ಎಲ್ಲರಿಗೂ ಅಲ್ಲಿರುವಂಥ ಎಲ್ಲ ಸಮಾಜದ ಜೊತೆನೂ ಕೂಡ ಪ್ರೀತಿ ಪಾತ್ರರಾಗಿ ಸಹೋದರ ಬಾಳ್ವೆಯನ್ನು ಮಾಡಿದಂಥವರು. ಎಲ್ಲ ರಂಗದಲ್ಲೂ ಅಂದರೆ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ವಿಶೇಷವಾಗಿ ದೇವಸ್ಥಾನಗಳ ಟ್ರಸ್ಟು, ಈ ಥರದ ಎಲ್ಲದರಲ್ಲೂ ಕೆಲಸ ಮಾಡಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಎರಡರಲ್ಲೂ ಆಯ್ಕೆಯಾಗಿ ಕೆಲಸ ಮಾಡಿದ್ದಾರೆ. ಒಬ್ಬ ಹಿರಿಯ ರಾಜಕಾರಣಿ. ಅವರು ದಿನಾಂಕ 7/2/2020 ಒಂದು ನಿಧನ ಹೊಂದಿರ್ತಾರೆ. ಅವರಿಗೆ ನಾನು ಅತ್ಯಂತ ವಿಷಾದದಿಂದ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಸನ್ಮಾನ್ಯ ಎಂ ವೀರಣ್ಣ ಅವರು ದಾವಣಗೆರೆ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಸಹ ಜಮೀನ್ದಾರ್ ಮನೆತನ ಹಿನ್ನೆಲೆಯಲ್ಲಿ ಬಂದವರು. ಮತ್ತು ಬಾಪೂಜಿ ವಿದ್ಯಾಸಂಸ್ಥೆ, ವೀರಭದ್ರ ದೇವಸ್ಥಾನ, ಈ ಥರದ ಹಲವಾರು ಸಂಘ ಸಂಸ್ಥೆಗಳಲ್ಲೂ ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಅವರು ಕೂಡ 6/2/26 ನಿಧನ ಹೊಂದಿದ್ದಾರೆ. ಇವರಿಬ್ಬರು ಸಮಾಜದ ಮುಖಿಯಾಗಿ ಸಮಾಜದ ಪರವಾಗಿ ಕೆಲಸ ಮಾಡಿದಂಥ ಇಬ್ಬರು ಗೌರವಾನ್ವಿತರು. ಇವತ್ತು ನಮ್ಮ ಮಧ್ಯೆ ಅವರಿಲ್ಲ. ಆದರೂ ಕೂಡ ಅವ್ರು ಮಾಡಿದಂಥ ಕೆಲಸಗಳು ಶಾಶ್ವತವಾಗಿ ಸಮಾಜದಲ್ಲಿ ಉಳಿಯುತ್ತೆ. ಯಾರ್ಯಾರು ಈ ಸಮಾಜಕ್ಕೆ ಒಳಿತನ ಮಾಡಿದಾರೋ ಅವರೆಲ್ಲರೂ ಕೂಡ ಅವರ ಹೆಸರು ಶಾಶ್ವತವಾಗಿ ಉಳಿಯುತ್ತೆ. ಆ ರೀತಿ ಕೆಲಸ ಮಾಡಿದಂಥ ಇವರಿಬ್ಬರಿಗೂ ಕೂಡ ತಾವು ತಂದಿರುವಂಥ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತ ಮಾಡ್ತೀನಿ. ಮತ್ತು ಅದೇ ರೀತಿ ಅವರ ಕುಟುಂಬದವರಿಗೂ ಕೂಡ ಈ ದುಃಖವನ್ನು ಭರಿಸುವಂಥ ಶಕ್ತಿ ಹಾಗೂ ಭಗವಂತ ನೀಡಲಿ ಅಂತೇಳಿ ನಾನು ಕೂಡ ಅವರ ಜೊತೆ ಭಾಗಿಯಾಗಿದ್ದೆ. ಧನ್ಯವಾದ. ಹರೀಶ್. ಸಭಾಧ್ಯಕ್ಷರೇ, ಈ ದಿನ ತಾವು ದಿವಂಗತ ಶ್ರೀ ಅಪ್ಪಣ್ಣ ಹೆಗ್ಡೆ ಮತ್ತು ಶ್ರೀ ವೈ.ಎಂ. ವೀರಣ್ಣ ಇವರುಗಳ ನಿಧನದ ಸಂತಾಪ ಸೂಚನೆಯನ್ನು ಸದನಕ್ಕೆ ತಂದಂಥ ಈ ಸಂದರ್ಭದಲ್ಲಿ ಅಪ್ಪಣ್ಣ ಹೆಗ್ಡೆ ಅವರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ಸನ್ಮಾನ್ಯ ಶ್ರೀ ಯಜಮಾನ್ ಮೋತಿ ವೀರಣ್ಣ, ವೈ.ಎಂ. ವೀರಣ್ಣನವರು 83ರಲ್ಲಿ ದಾವಣಗೆರೆ ನಗರಸಭಾ ಸದಸ್ಯರಾಗಿ ಸೇವೆಯನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದಂಥವರು. 2 ಬಾರಿ ದಾವಣಗೆರೆ ನಗರಸಭಾ ಸದಸ್ಯರಾಗಿ ಇವರು ಸೇವೆಯನ್ನು ಮಾಡಿದರು. 83ರಲ್ಲಿ ನಾನು ಕೂಡ ದಾವಣಗೆರೆ ನಗರಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ಅವರೊಡನೆ 5 ವರ್ಷಗಳ ಕಾಲ ದಾವಣಗೆರೆಯ ಅಭಿವೃದ್ಧಿಯಲ್ಲಿ ಅವರ ಜೊತೆ ಕೈ ಜೋಡಿಸ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಜ್ಞಾಪಕಕ್ಕೆ ಬರ್ತಾ ಇದೆ. ತಾವು ತಿಳಿಸಿರೋ ಹಾಗೆ 1988ರಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆ ಆಗಿದ್ರು ಅಂತ ತಾವು ತಿಳಿಸಿದ್ದೀರಾ. ಆದರೆ ನನಗೆ ಮಾಹಿತಿ ಇರೋ ರೀತಿ 1989ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಅವರು ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಸದಸ್ಯರಾಗಿ ಸೇವೆಯನ್ನು ಮಾಡಿದರು. ನಿಷ್ಠಾವಂತ ಕಾರ್ಯಕರ್ತರಾಗಿ
ಅವರು ಕ್ರಮೇಣ ವಿಧಾನಸಭಾ ಸದಸ್ಯರಾಗುವ ಒಂದು ಮಟ್ಟಕ್ಕೆ ಬಂದರು. ಅವರಿಂದ ದಾವಣಗೆರೆಯ ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆದಂಥ ಈ ಸಂದರ್ಭದಲ್ಲಿ ದಾವಣಗೆರೆ ಸದಾ ಯಜಮಾನ್ ಮೋತಿವೀರನ್ನ ಸ್ಮರಿಸ್ತದೆ ಅಂತಕ್ಕಂಥ ಮಾತನಾಡ್ತಾ ಇವತ್ತು ಅವರನ್ನು ನಾವು ಕಳೆದುಕೊಂಡಿದ್ದೀವಿ. ಅವರ ಮನೆತನಕ್ಕೆ ಮತ್ತು ಅವರ ಬಂಧುಗಳು, ಅವರ ಸ್ನೇಹಿತರಿಗೆ ಅವರ ಅಗಲಿಕೆಯಿಂದಾದಂಥ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ನೀಡಲಿ, ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಈ ಒಂದು ಸಂತಾಪ ಸೂಚಕವನ್ನು ನಾನು ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕೊಡುಗೆ ಮತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ, ತಾವು ಮಂಡಿಸಿದ ಸಂತಾಪ ಸೂಚನಾ ಸಭೆಯನ್ನು ಬೆಂಬಲಿಸುತ್ತಾ ಅಪ್ಪಣ್ಣ ಹೆಗಡೆಯವರು ಕುಂದಾಪುರ ಕ್ಷೇತ್ರಕ್ಕೆ ಸಂಬಂಧಿಸಿದವರು, ಪರಿಶುದ್ಧ ಮನಸ್ಸಿನ ಪರೋಪಕಾರಿ ಅಪ್ಪಣ್ಣ ಹೆಗಡೆಯವರು 1935 ಡಿಸೆಂಬರ್ 24ರಂದು ಬೊಸ್ಸೂರಿನಲ್ಲಿ ಅವರ ಜನನ. ಅವರು ತನ್ನ 25ನೇ ವಯಸ್ಸಿನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ 33ನೇ ವಯಸ್ಸಿನಲ್ಲಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ 49ನೇ ವರ್ಷ ತನಕ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು. 1968ರಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿ 1978ರಲ್ಲೂ ತಾಲೂಕ್ ಬೋರ್ಡು ಸದಸ್ಯರಾಗಿ ಚುನಾಯಿತರಾದವರು. 1983ರಲ್ಲಿ ಪ್ರಥಮ ಬಾರಿ ಕೇವಲ 24 ಓಟ್ನಲ್ಲಿ ಜಯಗಳಿಸಿ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದರು. ತದನಂತರ ಪುನಃ ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ 1988ರಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದವರು. ಅಪ್ಪಣ್ಣ ಹೆಗಡೆಯವರು ಅಂತ ಹೇಳಿದರೆ ಒಂದು ವಿಶಿಷ್ಟ ಮನಸ್ಸಿನ, ವಿಶಿಷ್ಟ ವ್ಯಕ್ತಿತ್ವದ ಒಂದು ವ್ಯಕ್ತಿ ಆಗಿದ್ದವರು. ಅವರು ಬರೀ ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಗುರುತಿಸಿಕೊಂಡವರಲ್ಲ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಅವರ ಛಾಪನ್ನು ಮೂಡಿಸಿದವರು. ಅವರು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಆಡಳಿತ ಮೊಕ್ತೇಸರಾಗಿ ಸೇವೆಯನ್ನು ಸಲ್ಲಿಸಿದವರು. ಹಾಗೆ ಮಹತೋಬಾರ್ ಮಹಾಲಿಂಗೇಶ್ವರ ದೇವಸ್ಥಾನ ಬೊಸ್ರೂರಿನಲ್ಲಿಯೂ ಆಡಳಿತ ಧರ್ಮದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದವರು. ಬೊಸ್ರೂರಿನಲ್ಲಿ ಶಿಕ್ಷಣದ ವ್ಯವಸ್ಥೆಗೋಸ್ಕರ ಶಾರದಾ ಕಾಲೇಜ್ ಬೊಸ್ರೂರನ್ನು ಸ್ಥಾಪನೆ ಮಾಡಿ ಅನೇಕ ಆ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಒಂದು ಸೌಲಭ್ಯವನ್ನು ಕಲ್ಪಿಸಿ ಕೊಟ್ಟವರು. ಅಪ್ಪಣ್ಣ ಹೆಗಡೆಯವರು ಸುದೀರ್ಘ ಅವರ 90 ವರ್ಷದ ಜೀವನವೇ ಒಂದು ನಮಗೆಲ್ಲರಿಗೂ ಆದರ್ಶವಾದ ಒಂದು ಅವರ ಪಯಣ. ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಧರ್ಮಾದಿ ನಿಕಟ ಸಂಪರ್ಕವನ್ನು ಅವರಿಗೆ ಇತ್ತು. ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸ್ತಿದ್ದರು. ನಮ್ಮ 2 ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಎರಡೂ ಜಿಲ್ಲೆಗಳಲ್ಲಿ ಯಾವುದೇ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕಾದ್ರೂ, ಯಾವುದೇ ನಾಗಮಂಡಲಂತ ಒಳ್ಳೆ ಕಾರ್ಯಕ್ರಮ ಆಗಬೇಕಾದ್ರೂ ಅಪ್ಪಣ್ಣ ಹೆಗಡೆಯವರ ನೇತೃತ್ವ ಅದರಲ್ಲಿ ಇರ್ತಿತ್ತು. ಇಂಥ ಪರೋಪಕಾರಿ ಅಪ್ಪಣ್ಣ ಹೆಗಡೆಯವರು ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಿರಶಾಂತಿ ದೊರಕಲಿ ಅಂತೇಳಿ ಹೇಳ್ತಾ ತಮ್ಮ ಈ ಸಂತಾಪ ಸೂಚಕಕ್ಕೆ ಬೆಂಬಲವನ್ನು ಕೊಟ್ಟ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತು. ಗುರುರಾಜ್ ಗಾಂಟಿಯೋಲೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಪ್ಪಣ್ಣ ಹೆಗಡೆಯವರ ಬಗ್ಗೆ ತಂದಂಥ ಸಂತಾಪ ಸೂಚನೆಗೆ ಬೆಂಬಲವನ್ನು ವ್ಯಕ್ತಪಡಿಸಿದ ಶ್ರೀಯುತ ಕಿರಣ್ ಕೊಡ್ಗೆ ಅವರ ತುಂಬ ಹತ್ತಿರದ ಸಹವರ್ತಿ, ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲದರಲ್ಲಿಯೂ ಸಹಿತ ಅವ್ರ ಬಗ್ಗೆ ನಮಗೆ ತಿಳಿಸಿಕೊಟ್ಟವರು ಕಿರಣ್ ಕೊಡ್ಗೆ ಅವರು. ಒಬ್ಬ ವ್ಯಕ್ತಿ ರಾಜಕೀಯಕ್ಕಿಂತ ಮೊದಲು, ರಾಜಕೀಯದ ನಂತರ ಮತ್ತು ರಾಜಕೀಯದಲ್ಲಿ ತನ್ನ ಸಜ್ಜನಿಕೆಯನ್ನು
ಧರ್ಮಾತ್ಮಕತೆಯನ್ನ, ಒಬ್ಬ ಮನುಷ್ಯ ಧರ್ಮಾತ್ಮ, ಸತ್ಯಪರ ಅಂತ ಅನ್ನಿಸ್ಕೊಂಡು ಎಲ್ಲಾ ಕಾಲದಲ್ಲಿಯೂ ಒಂದೇ ಇರುವುದು ಭಾರಿ ಅಪರೂಪದ ಉದಾಹರಣೆ. ಅಪ್ಪಣ್ಣ ಹೆಗಡೆ ಅವರು ಅದಕ್ಕೆ ವಿಶೇಷ ಆದವರು. ರಾಜಕೀಯ ಬರುವುದಕ್ಕಿಂತ ಮೊದಲು ದೊಡ್ಡ ಮನೆತನ, ದೊಡ್ಡ ವ್ಯಕ್ತಿತ್ವ, ಕೊಲ್ಲೂರು ಮೂಕಾಂಬಿಕೆಯ ಅಧ್ಯಕ್ಷರಾಗಿದ್ದು, ಆ ದೇವಸ್ಥಾನದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನ ಮೊಟ್ಟ ಮೊದಲ ಬಾರಿಗೆ ಯೋಚನೆ ಮಾಡಿದವರು ಅವರು. ಅಲ್ಲಿಂದ ಕೊಲ್ಲೂರು ದೇವಸ್ಥಾನದಿಂದ ಶಾಲೆಗಳು ಶಿಕ್ಷಣ ಕ್ರಾಂತಿ ಅನ್ನುವಂಥದ್ದು ನಡೀತದೆ. ಪವರ್ಫುಲ್ ವ್ಯಕ್ತಿಯಾಗಿ ರಾಜಕೀಯದಲ್ಲಿ ಇದ್ದಾಗಲೂ ಸಹಿತ, ಸ್ಟ್ರಾಂಗ್ ಇದ್ದಾಗಲೂ ಸಹಿತ ರಾಜಕೀಯದಲ್ಲಿ ಒಳ್ಳೆದನ್ನ ಮಾತ್ರ ಮಾಡಬೇಕು, ದುಷ್ಟತನವಾಗ್ಲಿ ದ್ವೇಷವಾಗ್ಲಿ ಸಾಧಿಸಬಾರದು ಅಂತ ತೋರಿಸಿಕೊಟ್ಟವರು ಅಪ್ಪಣ್ಣ ಹೆಗಡೆ ಅವರು. ಹಾಗಾಗಿ ಅವರ ಶಾಸಕತ್ವ ಅಥವಾ MLC ನಂತರವೂ ಸಹಿತ ಸಮಾಜದಲ್ಲಿ ಅವರ ಅಭಿಮಾನ ಅನ್ನುವಂಥದ್ದು, ಅವರ ಪ್ರಖ್ಯಾತಿ ಅನ್ನುವಂಥದ್ದು ಯಾವತ್ತೂ ಕಮ್ಮಿ ಆಗಿರಲಿಲ್ಲ. 90 ವರ್ಷ ಆದಾಗಲೂ ಶರೀರ ಸಪೋರ್ಟ್ ಮಾಡದೇ ಇದ್ರು ಕರ್ಕೊಂಡು ಹೋಗಿ ಒಂದು ವೇದಿಕೆಯಲ್ಲಿ ಕೂತ್ರೆ ನಿಖರವಾಗಿ ವಿಷಯಗಳನ್ನ ಮಾತಾಡುವಂತ ಒಂದು ಸ್ವಭಾವ ಅವರಿಗಿತ್ತು. ಇವತ್ತಿಗೂ ಸಹಿತ ಸಾಮಾನ್ಯರು, ಬಡವರು ಅನ್ನುವವರೆಲ್ಲರೂ ಸಹಿತ ಅವರನ್ನ ನೆನಪು ಮಾಡಿಕೊಳ್ಳುವುದು ಇಂಥ ಎಲ್ಲ ವಿಷಯಗಳಿಗೋಸ್ಕರ. ಸೊ ಅಪ್ಪಣ್ಣ ಹೆಗಡೆ ಅನ್ನುವಂಥವ್ರು ಕರಾವಳಿಯ ಒಂದು ಅಮೂಲ್ಯ ರತ್ನ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಒಂದು ವ್ಯಕ್ತಿ, ಒಂದು ರಾಯಭಾರಿಯಾಗಿ ಬದುಕಿದ್ದವರು. ಸೊ ಅವರ ಅಗಲುವಿಕೆ ಅನ್ನೋದು ನಮ್ಮ ಸಮಾಜದ ದೊಡ್ಡ ನಷ್ಟ. ಅದನ್ನ ಸಹಿಸುವಂತ ಶಕ್ತಿ ಅವ್ರ ಕುಟುಂಬಕ್ಕೂ, ನಮ್ಮ ಕ್ಷೇತ್ರಕ್ಕೂ, ಜನರಿಗೂ ಎಲ್ರಿಗೂ ಇರಲಿ ಅಂತೇಳಿ ಹೇಳ್ತಾ ತಮ್ಮ ನಿಲುವಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇನೆ. ಬಸಂತಪ್ಪ. ಅಧ್ಯಕ್ಷರೇ, ನಮ್ಮ ಅಪ್ಪಣ್ಣ ಹೆಗಡೆ ಮತ್ತು YM ವೀರಣ್ಣನವರು ಒಂದು ನಿಧಾನದ ಈ ಸಂತಾಪ ಸಭೆಯಲ್ಲಿ ನಮ್ಮ ದಾವಣಗೆರೆ ಜಿಲ್ಲೆಯ ಮೋತಿ ವೀರಣ್ಣನವರು ದಾವಣಗೆರೆ ನಗರದ ಶಾಸಕರಾಗಿ ಅಲ್ಲಿ ಎಲ್ಲ ಸಮುದಾಯದ, ಅದರ ವಿಶೇಷವಾಗಿ ನಮ್ಮ ದಲಿತ ಸಮುದಾಯ, ಅಲ್ಪಸಂಖ್ಯಾತರ ಬಗ್ಗೆ ಭಾಳ ಕಾಳಜಿ ಉಳ್ಳಂಥ ಒಬ್ಬ ಶಾಸಕರಾಗಿ ಕಾರ್ಯನಿರ್ವಹಿಸಿ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ಮತ್ತು ಕೈಗಾರಿಕೋದ್ಯಮದಲ್ಲಿ ಸಹ ಅಷ್ಟೇ ತಮ್ಮ ಒಂದು ಪ್ರಾಮಾಣಿಕ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ಅಂಥ ಒಬ್ಬ ಮುತ್ಸದ್ದಿ ರಾಜಕಾರಣಿ ನಮ್ಮನ್ನು ಅಗಲಿದ್ದಾರೆ. ಅದರ ವಿಶೇಷವಾಗಿ ಬಡವರಿಗೆ ನಗರದಲ್ಲಿ ನಿವೇಶನ ಕೊಡ್ತಕ್ಕಂಥದ್ದು ಮೊದಲನೇ ಹೆಜ್ಜೆ ಮಾಡಿರ್ತಕ್ಕಂಥ ಮೋತಿ ವೀರಣ್ಣವರು. ಆಗ ರಾಜೀವ್ ಗಾಂಧಿ ಬಡಾವಣೆ ಅಂತ ಮಾಡಿ ಇಡೀ ಬಡವರಿಗೆ ನಿವೇಶನ ಕೊಟ್ಟಂಥ ಶಾಸಕರು ಯಾರಿದ್ರೆ ನಮ್ಮ ದಾವಣಗೆರೆ, ಅದು ಮೋತಿ ವೀರಣ್ಣನವರು. ಅಂದಿನಿಂದ ಅವರು ಕಾರ್ಯವನ್ನು ನಿರ್ವಹಣೆ ಮಾಡಿ ಇವತ್ತು ನಮ್ಮ ನಗರವನ್ನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ನೋಡಿದರೆ ನಮಗೆ ಭಾಳ ಸಂತೋಷ ಇತ್ತು. ಆದರೆ ನಮ್ಮ ಮೋತಿ ವೀರಣ್ಣವರು ನಿಧನ ಹೊಂದಿದ ನಂತರ ಇವತ್ತು ನಮ್ಮ ದಾವಣಗೆರೆ ಎಲ್ಲ ಒಂದು ಕಡೆ ತಪ್ಪಲೆ ಆಗಿದೆ. ಅದರಿಂದ ಅವರ ಒಂದು ನಿಧಾನಕ್ಕೆ ನಾನು ಸಂತಾಪ ಸೂಚಿಸ್ತಾ, ಅದ್ರ ಜೊತೆಗೆ ಅವರ ಕುಟುಂಬಕ್ಕೆ ಭಗವಂತ ಆ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಈಗ ಮತ್ತೆ ಗೌರವದ 1 ನಿಮಿಷ. ಈಗ ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನಾ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು. ಸಭಾಧ್ಯಕ್ಷರೇ, ಮತ್ತೆ ಸಭಾಧ್ಯಕ್ಷರೇ, ವಿಶ್ವಕಪ್ನಲ್ಲಿ ಭಾರತ ತಂಡ ಆಯ್ತವ್ರೆ ಆಗ್ಬೋದಾ? ಇದೆ ನಿರ್ಣಯ ಇರ್ಲಿ, ನಾವು ಏನಾರ ಆಗ್ಲಿ ಹೇಳ್ತೀವಿ ಇದರಲ್ಲ. ಏನಾಗುತ್ತೆ
ಪ್ರಕಟಣೆ. ವಿಧಾನಸಭೆಯ ಮಾನ್ಯ ಸದಸ್ಯರುಗಳು ಪ್ರಸ್ತುತ ನಡೆಯುತ್ತಿರುವ ಆಯವ್ಯಯ ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಅನುಕೂಲವಾಗುವಂತೆ ಆಯವ್ಯಯ ರಾಜಸ್ವಗಳ ಸಂಗ್ರಹಣೆ, ಅನುದಾನಗಳ ವರ್ಗೀಕರಣ ಮತ್ತು ಹಂಚಿಕೆ ಹಾಗೂ ಆಯವ್ಯಯ ಅನುದಾನಗಳ ಬಳಕೆ ನಿರ್ವಹಣೆ ಎಂಬ ವಿಷಯದ ಕುರಿತು ತರಬೇತಿಯನ್ನು ಈ ದಿನ ಸಂಜೆ 4 ಗಂಟೆಗೆ ಹೋಟೆಲ್ ಲಲಿತ್ ಅಶೋಕ್ನಲ್ಲಿ ಕಳಿಂಗ 1 ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯದ ಕುರಿತು ತರಬೇತಿಯನ್ನು ನೀಡಲಿದ್ದಾರೆ ಮತ್ತು ಸದಸ್ಯರ ಪ್ರಶ್ನೆಗೆ ಉತ್ತರ ಕೂಡ ಕೊಡಲಿಕ್ಕೆ ಇದ್ದಾರೆ, ಸಂವಾದ ನಡೆಯಲಿಕ್ಕಿದೆ. ಪ್ರತಿಪಕ್ಷ ನಾಯಕರು ಕೂಡ ಭಾಗವಹಿಸಿ ಸಂದೇಶ ಕೂಡ ಕೊಡ್ತಾರೆ. ಆದ್ದರಿಂದ ವಿಧಾನಸಭೆಯ ಎಲ್ಲ ಮಾನ್ಯ ಸದಸ್ಯರು ತಪ್ಪದೆ ತರಬೇತಿಯಲ್ಲಿ ಭಾಗವಹಿಸುವ ಮೂಲಕ ತರಬೇತಿಯ ಪ್ರಯೋಜನ ಪಡೆಯುವಂತೆ ಕೋರುತ್ತೇನೆ. ತರಬೇತಿಯ ನಂತರ ಎಲ್ಲ ಮಾನ್ಯ ಸದಸ್ಯರಿಗೆ ಭೋಜನವನ್ನು ಏರ್ಪಡಿಸಲಾಗಿದೆ. ಆದ ಕಾರಣ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕನ್ನು ಮತ್ತೆ ಕೇಳಿಕೊಳ್ತಿದ್ದೇನೆ. ಇನ್ನೊಂದು ಪ್ರಕಟಣೆ. ದಿನಾಂಕ 9/3/2026 ನಡೆದ ಕಾರ್ಯಕಲಾಪಗಳ ಸಲಹಾ ಸಮಿತಿ ಸಭೆಯಲ್ಲಿ ಈ ಕೆಳಗಂಡಂತೆ ತೀರ್ಮಾನಿಸಲಾಗಿದೆ. ದಿನಾಂಕ 10/3/2026 2020 ಸಾಲಿನ ಅನುದಾನಗಳ ಬೇಡಿಕೆಯನ್ನು ಮಂಡಿಸಲಾಗುವುದು. ದಿನಾಂಕ 10/3/2026 24/3/2026 ಆಯವ್ಯಯ ಅಂದಾಜುಗಳ ಮೇಲಿನ ಸಾಮಾನ್ಯ ಚರ್ಚೆ ಹಾಗೂ 26-27 ಸಾಲಿನ ಅನುದಾನಗಳ ಬೇಡಿಕೆಯ ಮೇಲೆ ಚರ್ಚೆ ನಡೆಸಲಾಗುತ್ತದೆ. ಆಯವ್ಯಯ ಅಂದಾಜುಗಳ ಮೇಲಿನ ಸಾಮಾನ್ಯ ಚರ್ಚೆ ಹಾಗೂ ಅನುದಾನಗಳ ಬೇಡಿಕೆಯ ಮೇಲೆ ನಡೆದ ಚರ್ಚೆಗೆ ಮಾನ್ಯ ಮುಖ್ಯಮಂತ್ರಿಯವರು ದಿನಾಂಕ 25/3/2026 ಉತ್ತರಿಸಲಿದ್ದಾರೆ. ಧನ ವಿನಿಯೋಗ ವಿಧೇಯಕವು ಸೇರಿದಂತೆ ಈಗಾಗಲೇ ಸರ್ಕಾರದಿಂದ ಸ್ವೀಕರಿಸಲಾಗಿರುವ ಮತ್ತು ಸ್ವೀಕರಿಸಲಾಗುವ ವಿಧೇಯಕವನ್ನು ಮಂಡಿಸಿ ಪರ್ಯಾಲೋಚನೆ ಮತ್ತು ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ಪ್ರಶ್ನೆಗಳ ಮೂಲಕ ನಿಯಮ 351 ಅಡಿ ಶೂನ್ಯ ವೇಳೆ ನಿಯಮ 69 ಅಡಿ ಸಲ್ಲಿಸಿದ ವಿಷಯಗಳನ್ನು ಪುನಃ ಗಮನಿಸಿದ ಸೂಚನೆ ಅಡಿಯಲ್ಲಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಸದನದಲ್ಲಿ ಉಪಸ್ಥಿತರಿದ್ದಾಗ ಮಾನ್ಯ ಸದಸ್ಯರುಗಳು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಾವಳಿಗಳ ನಿಯಮ 324ರಿಂದ 27ವರೆಗಿನ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. ಆದ ಎಲ್ಲ ಸದಸ್ಯರಿಗೆ ನಿಯಮ 324ರಿಂದ 327ವರೆಗಿನ ನಿಯಮಗಳು ಏನೆಂದು ಓದಿ ಅದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತು ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಳ್ಬೇಕಂತ ಕೇಳ್ಕೊಳ್ತೀನಿ. ಪ್ರತಿದಿನ ಸದನದಲ್ಲಿ ಉಪಸ್ಥಿತರಿದ್ದಾಗ ಪ್ರತಿದಿನ ಬೆಳಿಗ್ಗೆ ಸದನವು 9:30 ಗಂಟೆಗೆ ಸದನವು ಸಮಾವೇಶಗೊಳ್ಳಲಿದೆ. ಇದರ ಜೊತೆಯಲ್ಲಿ ಹಿಂದೆ ನಾವು ಗಮನಿಸಲು ಸೂಚನೆಯನ್ನು ಬಹುಶಃ 30, 40, 45 ಕೂಡ ದಾಟಿದೆ. ಆದರೆ ಇವತ್ತು BSc ಮೀಟಿಂಗ್ನಲ್ಲಿ ಎಲ್ಲ ನಮ್ಮ ಹಿರಿಯ ಸದಸ್ಯರುಗಳು ಸಚಿವರುಗಳು ಚರ್ಚೆ ಮಾಡಿ ಗಮನ ಸೆಳೆಯುವ ಸೂಚನೆಯನ್ನು 15ಕ್ಕೆ ಸೀಮಿತಗೊಳಿಸಬೇಕಂತೇಳಿ ಚರ್ಚೆ ಆಗಿದೆ. ಅದಕ್ಕೆ ನಾವು ತಗೊಳ್ಳುದಿಲ್ಲ. ಈಗ ನೀವು BSc ಅಲ್ಲಿ ಮಾತಾಡೋರೆಲ್ಲ ಯಾವ ಬೇಕಾದ್ರೂ ಇದು ನಿಂತ್ಕೊಂಡು ಮಾತಾಡ್ತಾರೆ. ನಮ್ಗೆ ಇರುವಂತದ್ದೇ ಗಮನ ಸೆಳೆಯೋದ್ರಲ್ಲಿ ಬಿಟ್ರೆ ಇನ್ನು ಪ್ರಶ್ನೆಯಲ್ಲಂತೂ ನಮ್ದಂತೂ ಬರೋದೇ ಇಲ್ಲ ಬಿಡ್ರಿ. ಯಾರ್ಯಾರ್ದೋ ಲಾಟ್ರಿ ಗಮನ ಸೆಳೆಯೋದಲ್ಲಿ ಅವಕಾಶ ಇದೆ. ಮಾಡಿದ್ರೆ ಅವರ ಕ್ಷೇತ್ರ ಯಾರು ಇದ್ ಮಾಡ್ತಾರೆ. ದಯವಿಟ್ಟು ನಮ್ಮ ಹಕ್ಕುಗಳು ಇದ್ ಮಾಡಬೇಡಿ ಅಧ್ಯಕ್ಷ, ಅವ್ರು ಹೇಳಿದ್ರು ಅಂತ ಹೇಳಿ ಮಿನಿಮಮ್ ಅಟ್ಲೀಸ್ಟ್ ಒಂದು 25-30 ಆದ್ರೂ ಇಡಿ ದಯವಿಟ್ಟು. ಗಮನ ಸೆಳೆಯೋದ್ರಲ್ಲೇ ಎಲ್ಲರೂ ಮಾತಾಡುವಂತದ್ದು, ಲಿಮಿಟ್ ಮಾಡಕ್ ಹೋಗಬೇಡಿ ಅದನ್ನ ದಯವಿಟ್ಟು. ದಯಮಾಡಿ ಹೊಸದಾಗಿ ಬಂದಿರುವಂತ ದಯವಿಟ್ಟು ಅವಕಾಶ ಮಾಡಬೇಕು. ಇದೊಂದೇ ಅವಕಾಶ ನಮ್ಗಿರೋದು. ಮತ್ತೆ ಬೇರೆ 69 ಅರ್ಧ ಗಂಟೆಯಲ್ಲಿ ನೀವು ಕೊಡೋದಿಲ್ಲ, ಅವಕಾಶ ಇರಲ್ಲ. ಇರೋದೊಂದು ಅವಕಾಶ ಕಳೆಯೋದು ಬೇಡ ದಯವಿಟ್ಟು. ಜಾಸ್ತಿ ಮಾಡಿ ಲಿಮಿಟ್ ಮಾಡಬೇಕು. ಈಗ ನಿಮ್ಮ ಶಾಸಕರಿಗೆ 2 ಕೊಡ್ರಿ, 2-3 ಕೊಟ್ಟು ಲಿಮಿಟ್ ಮಾಡ್ರಿ. ಎಲ್ಲರಿಗೂ ಮಾತಾಡೋಕೆ ಅವಕಾಶ ಕೊಡಿ ದಯವಿಟ್ಟು. ಅವಕಾಶ ಇದೆ. ಆಯ್ತು ಹೇಳಿದ್ರಲ್ಲ ಈಗ ಶಾಸಕರಿಗೆ 2 ಅವಕಾಶ ಆಯ್ತು ಹೇಳಿ ಸರ್. 20 ಲಿಮಿಟ್ ಮಾಡಬೇಡ.
ದಯಮಾಡಿ 30 ಅವಕಾಶ ಮಾಡ್ಕೊಡಿ. ಆಯ್ತು ರಾಮಮೂರ್ತಿ ಅವರೇ, ಒಂದ್ ನಿಮಿಷ ತಡೆಯೋಣ ಅಣ್ಣ. ಈಗ ಸ್ಟಾರ್ ಬರಲ್ಲ, ಆಯ್ತು ಹೇಳ್ತಿರಲ್ಲ. ದಯಮಾಡಿ ಒಂದು ಅವಕಾಶ 30 ಅವಕಾಶ ಮಾಡ್ಕೊಡಿ. ಓಕೆ, ಎಲ್ಲ ಜೂನಿಯರ್ಗಳು ಹೊಸ MLA ಮಾತಾಡಕ್ ಅವಕಾಶನೇ ಇರಲ್ಲ. ದಯಮಾಡಿ ಹಿಂದೆ ಇರೋರ್ಗೆ ಅವಕಾಶ ಸಿಗ್ತಾ ಇಲ್ಲ, ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗೆ ಸಿಕ್ಕಿದ್ರು ನೀವು ಮಾತಾಡ್ಲಿಕ್ಕೆ ನಮಗೆ ಸಮಯ ಒಂದು 5 ನಿಮಿಷ ಸಮಯ ಸಹ ಕೊಡ್ಲಿಲ್ಲ. ಅದನ್ನು ಸಹ ಕೊಡಿ, ಮತ್ತೆ ಯಾವತ್ತು ಕ್ಯಾನ್ಸಲ್ ಮಾಡಬೇಡಿ ದಯವಿಟ್ಟು. ಅಧ್ಯಕ್ಷರೇ ಅಧ್ಯಕ್ಷರೇ, ಆರಂಭದ ದಿನಗಳಿಂದ ಕೂಡ ಮೊದಲನೇ ಬಾರಿ ಯಾರು ಗೆದ್ದಿದ್ದಾರೆ ಅವರಿಗೆಲ್ಲ ಅವಕಾಶ ಕೊಟ್ಟಿದ್ದೀರಿ. ಈಗಲೂ ನಮಗೆ ಗಮನ ಸೆಳೆಯುವ ಅವಕಾಶ ಕೊಡಿ. ಯಾಕಂದ್ರೆ ರಾತ್ರಿ 12 ತನಕ ಕೂರಿಸ್ಕೊಂಡು ನಮಗೆ ಅವಕಾಶ ಮಾಡಿ ಕೊಟ್ಟಿದ್ದೀರಾ. ಯಾಕಂದ್ರೆ ಗಮನ ತೆರೆದೇ ಹೋದ್ರೆ ನಮ್ಮ ಕಾರ್ಯಗಳೇ ಆಗದೇ ಇರೋ ಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮ್ಗೆ ಮಾತಾಡೋದು ಗೊತ್ತಾಗಿದೆ ಸರ್. ಸಮಯ ಲೇಟ್ ಆದ್ರೂ ಸ್ಟಾರ್ ಕ್ವಶನ್ ಮುಗಿಸ್ತೀನಿ. ಅಧ್ಯಕ್ಷರ, ನಾವು ಸ್ಟಾರ್ ಕ್ವಶನ್ ಕೇಳ್ತೀವಿ. ಯಾವ ನಮಗೆ ಇಂಪಾರ್ಟೆಂಟ್ ಇರ್ತಾವ, ಯಾವ ದೊಡ್ಡ ಸಮಸ್ಯೆಗಳು ಇರ್ತಾವ ಅಧ್ಯಕ್ಷರೇ, ಅವು ಒಂದು ಸಲ ಇಲ್ಲಿ ತನಕ ಸ್ಟಾರ್ ಆಗಿಲ್ಲ. ನಮ್ಮ ಯಾವುದೋ ಒಂದು ಆಗ್ಬಿಡ್ತದ. ಆಯ್ತು ಕೇಳಿ, ನಾನು ಹೇಳಿ ಕೇಳಿಲ್ಲ. ಯಾವಾಗ ನಾವು ಕೇಳಿ ಅಧ್ಯಕ್ಷರೇ ಹೇಳಿದ್ರಲ್ಲ, ಹೇಳಿನ ಅಧ್ಯಕ್ಷರೇ, ತಾವು ಒಬ್ಬರಿಗೆ ಅಲ್ಲಿ ಕೂಡಿಸ್ರ ಅಧ್ಯಕ್ಷರೇ, ಅವು ಕ್ವಶನ್ ಹಾಕಿದ್ ನೋಡೋದು ಯಾವ್ದು ಇಂಪಾರ್ಟೆಂಟ್ ಅದ. ಆಯ್ತು, ಕರೆದು ಮಾತಾಡ್ತೇನೆ. ಎಜುಕೇಶನ್ ಸಂಬಂಧಪಟ್ಟಿದ್ದು ಕೃಷಿ ಅವು ಒಂದು ಬಿ ಆಗಲ್ಲ ಅಧ್ಯಕ್ಷರೇ. ನಮ್ಮ ಸರ್, ಈಗ ನಾನು ಕೂಡ ನಿಮ್ಮಾಗಿ ಅಲ್ಲಿ ಶಾಸಕನಾಗಿ ಇಲ್ಲಿಗೆಲ್ಲ ಬಂದವರು, ನಿಮ್ಮೆಲ್ಲ ಸಮಸ್ಯೆ ನಮ್ಮಲ್ಲಿ ಚೆನ್ನಾಗಿ ಹೊತ್ತು ನಮ್ಗೆ ಕೂಡ ಗೊತ್ತಿದೆ. ಒಂದು ಬಾರಿ 2 ಬಾರಿ 3 ಗೆದ್ದವರು ಸೀನಿಯರ್ ಅಲ್ಲದಂತ ಶಾಸಕ ಸಮಸ್ಯೆ ಏನಂತ ಹೇಳಿ ನಾನು ಕೂಡ ಯಾರು ಆದ ಕಾರಣ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಅದಕ್ಕಾಗಿ ನಾವು ಮುಂಚೆ 40-50 ಎಲ್ಲರೂ ಒಂದು ಅವಕಾಶ ಸಿಕ್ಕಿದ್ರೆ ಕೊಡ್ತಿದ್ದೆವು. ಇದರಿಂದ ಏನಾಗಿದೆ, ಉತ್ತರ ಕೊಡುವಾಗ ಕೂಡ ಉತ್ತರ ಬರುವುದಿಲ್ಲ, ಅಥವಾ ಮಂತ್ರಿಗಳಲ್ಲಿ ಸರಿಯಾದ ಸಂದರ್ಭ ಇರಬೇಕು. ಇದೆಲ್ಲ ಕೂಡ ಒಂದು ವಿಚಾರ ಇದ್ದ ಕಾರಣ ಇವತ್ತು BSCಯಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲರೂ ಕೂಡ ಕೂತ್ಕೊಂಡು ಇವತ್ತು ಚರ್ಚೆ ಆಗಿದೆ. ತಾವು ತಮ್ಮ ಸಲಹೆ ಕೊಟ್ಟಿದ್ದೀರಿ, ಚರ್ಚೆ ಮಾಡಿ. ಈಗ ತೀರ್ಮಾನ ಹೀಗಿದೆ, ಮತ್ತೆ ನಾವು ನೋಡುವ ಇದರಲ್ಲಿ. ಈಗ ನಿನ್ನೆ ಅಂದರೆ ದಿನಾಂಕ 8/3/26 ನಡೆದ T20 ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡವು ಅಭೂತಪೂರ್ವ ವಿಜೇತರಾಗಿದ್ದು ಅತ್ಯಂತ ಸಂತೋಷವಾಗಿದೆ. ಇದು ನಮ್ಮ ದೇಶಕ್ಕೆ ಅತ್ಯಂತ ಗೌರವ ದಿನ ಅಂತ ಹೇಳಿಕೊಂಡು ಈ ಸದನವು ಭಾರತದ ಕ್ರಿಕೆಟ್ ತಂಡಕ್ಕೆ ಮತ್ತು ಅದರ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ಸಹಕರಿಸ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಬಯಸ್ತೇವೆ. ಆಯಿತು, ಈಗ ಅದನ್ನ ಮೆಸೇಜ್ ಕೊಡ್ತೇನೆ, ಹೇಳ್ತೇನೆ. ಕ್ವಶನ್ ಅವರ್ ಅಲ್ಲ, ಪ್ರಶ್ನೋತ್ತರ ಒಂದು ನಿಮಿಷ. ಪ್ರಶ್ನೋತ್ತರ ಅವಧಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಾನ್ಯ ಅಧ್ಯಕ್ಷರೇ, ಒಂದು BSc ಸಭೆಯಲ್ಲೂ ಕೂಡ ನಾನು ಇದನ್ನು ಉಲ್ಲೇಖ ಮಾಡಿದೆ. ಈ ಬಾರಿಯ ಕ್ವಶನ್ಗಳಲ್ಲಿ ನಾವೆಲ್ಲರೂ ಕೂಡ, ನಾನು ಸೇರಿದಂತೆ ಎಲ್ಲ ಸದಸ್ಯರು ಕ್ವಶನ್ಗಳನ್ನು ಹಾಕಿದ್ದಾರೆ. ಅಲ್ಲೊಂದು ಅಲಿಖಿತವಾದಂತಹ ಒಪ್ಪಂದ ಏನಾಗಿದೆ ಅಂತ ಕೇಳಿದ್ರೆ, ರಾಜ್ಯದ ಇಲಾಖೆಗೆ ವಿಷಯಕ್ಕೆ ಸಂಬಂಧಪಟ್ಟಂತ ಯಾವ ಪ್ರಶ್ನೆಗಳನ್ನು ಕೂಡ ಸ್ಟಾರ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ನೀವು ಇವತ್ತಿನ ಕ್ವಶನ್ಗಳನ್ನು ನೋಡಿ, ಎಲ್ಲ ಅವರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ ಮಾತ್ರ ಮಾಡಿದ್ದಾರೆ. ರಾಜ್ಯದ ಕ್ವಶನ್ಗಳನ್ನು ಯಾರು ಕೇಳಿದರೆ ಅದನ್ನ ಸ್ಟಾರ್ ಹಾಕ್ಲಿಕ್ಕೆ, ಅದನ್ನ ಲಾಟ್ ಹಾಕ್ಲಿಕ್ಕೆ ಬಿಟ್ಟಿಲ್ಲ. ದಯಮಾಡಿ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಅಸಹಾಯಕರಾಗಿದೆಯೋ ಅಥವಾ ಪ್ರಶ್ನೆ ಚೋರಿ ನಡೀತಾ ಇದೆಯೋ ಗೊತ್ತಿಲ್ಲ. ದಯಮಾಡಿ ನಾಳೆಯಿಂದ ಸರಿ ಮಾಡ್ತೀರಿ ನೀವು ಹೇಳಿದಿರಿ, ಆದ್ರೆ ನಾಳೆಯಿಂದ ಸ್ಟಾರ್ ಆಗಿದ್ದನ್ನು ಕೂಡ ಒಂದ್ಸರಿ ಇದನ್ನ ಮರುಪರಿಶೀಲಿಸಿ ಸರಿ ಮಾಡಬೇಕು. ನಾನು ಈಗ ಉದಾಹರಣೆಗೆ 34 ಕ್ವಶನ್ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಹಾಕಿದ್ದೀನಿ, ಯಾವುದು ಕೂಡ ಸ್ಟಾರ್ ಹಾಕ್ಲಿಕ್ಕಿಲ್ಲ. ಅಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ ಆಯಾ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದನ್ನು ಮಾತ್ರ ಸ್ಟಾರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು 15 ಕ್ವಶನ್ ಇದೆ, ಎಲ್ಲವೂ ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತ ಪಟ್ಟಿದ್ದು. ರಾಜ್ಯದ ಕ್ವಶನ್ಗಳನ್ನ ಯಾವಾಗ ಕೇಳೋದು, ಹೆಂಗ್ ಉತ್ತರ ತಗೊಳ್ಳೋದು? ದಯಮಾಡಿ ಇದನ್ನ ನಿಮ್ಮ ಕಚೇರಿಯ ಸಿಬ್ಬಂದಿಗಳಿಗೆ ಹೇಳಿ ನಾಳೆಯಿಂದನೇ ಇದನ್ನು ಸರಿಪಡಿಸಿ. ಇಲ್ಲ ಅಂತಂದ್ರೆ ಬರೀ ಕ್ಷೇತ್ರದ ಸಮಸ್ಯೆ ಕೇಳಲಿಕ್ಕೆ ನಾವು ಬಂದಿಲ್ಲ ಇಲ್ಲಿಗೆ. ಓಕೆ, ಅಜಯ್ ಧರಮ್ ಸಿಂಗ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 61 ಮಾನ್ಯ ಲೋಕೋಪಯೋಗಿ ಸಚಿವರು ಕೇಳಲು ಬಯಸುತ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಕೂಡ
ಉತ್ತರವನ್ನು ನೀಡಿದ್ದಾರೆ. ಆದರೆ ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಒಂದು ಬಹಳ ಒಂದು ಮಹತ್ವಾಕಾಂಕ್ಷಿ ಬ್ರಿಡ್ಜ್ ಆಗಿದೆ. ಜೇವರ್ಗಿ ತಾಲೂಕು ಹಾಗೂ ಚಿತ್ತಾಪುರ ತಾಲೂಕು ನಡುವೆ ಇರ್ತಕ್ಕಂಥ ಒಂದು ಬ್ರಿಡ್ಜು. ಇದು ಹಿಂದಿನ ವರ್ಷನೇ ಪೂರ್ಣಗೊಂಡಬೇಕಾಗಿತ್ತು. ಆದರೆ ಹಿಂದಿನ ಸೆಪ್ಟೆಂಬರ್ ಅಲ್ಲಿ ಬಂದಿರುವಂತಹ ಒಂದು ಪ್ರವಾಹದಿಂದ ನಮ್ಮಲ್ಲಿ ಏನ್ ಸಮಸ್ಯೆ ಇದೆ ಅಂದ್ರೆ, ಕೇವಲ ಅತಿವೃಷ್ಟಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಒಂದು ಮಳೆ ಪ್ರವಾಹ ಬಂದ್ರೆ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಕೂಡ ಹೆಚ್ಚಿನ ಒಂದು ಮಳೆ ಬಂದ್ರೆ ಪ್ರವಾಹ ಆದ್ರೆ ಅಲ್ಲಿ ಉಜ್ನಿ ಮತ್ತು ವೀರ್ ಜಲಾಶಯದಿಂದ ನಮ್ಮ ಭೀಮಾ ನದಿಗೆ ಬರ್ತದೆ ನೀರು. ಅಲ್ಲಿ ಹರಿದು ಬಂದ ನಂತರ ಅಲ್ಲಿ ಇರ್ತಕ್ಕಂಥ ನಮ್ಮ ಅಫ್ಜಲ್ಪುರ ಹಾಗೂ ಜೇವರ್ಗಿ ತಾಲೂಕು ಸುಮಾರು 90 ಹಳ್ಳಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ, ರೈತರಿಗೆ, ಎಲ್ಲರಿಗೆ ಬಹಳ ತೊಂದರೆ ಆಗ್ತದೆ. ಇದರಿಂದ ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಅಲ್ಲಿ ಇಲ್ಲಿ ಇರ್ತಕ್ಕಂಥ ಒಂದು ಪ್ರವಾಹ ಏನಾಗಿದೆ, ಅಲ್ಲಿ ಹೊನ್ನಾಳು, ಹೋತಿನ್ಮಡು, ರಾಂಪೂರು, ಬಿರಾಳ್ಕೆ, ಬಿರಾಳ್ಬಿ, ಮಲ್ಲಾಕೆ, ಮಲ್ಲಾಬಿ ಇನ್ನಿತರ ಹಳ್ಳಿಯಲ್ಲಿ ಎಲ್ಲ ಕಡೆ ರೈತರ ಒಂದು ಬೆಳೆ ನಾಶ ಆಗಿದೆ, ಮನೆಗಳು ಮುಳುಗಡೆ ಆಗಿದೆ. ಅಂತ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಹಾಗೂ ಕಂದಾಯ ಸಚಿವರು ಕಲಬುರಗಿ ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಅಲ್ಲಿ ಇರ್ತಕ್ಕಂಥ ಜನರಿಗೆ ಅವರು ಸ್ವಲ್ಪ ಒಂದು ಪರಿಹಾರವನ್ನು ಕೂಡ ನಮ್ಮ ಸರ್ಕಾರ ನೀಡಿದೆ. ಆದರೆ ಅದರ ಜೊತೆಯಾಗಿ ಸುಮಾರು ಈ ಒಂದು ಹೊನ್ನಾಳು ತಿನ್ನೂರು ಬ್ರಿಡ್ಜ್ ಅಲ್ಲಿ ಇರ್ತಕ್ಕಂಥ ಒಂದು 16 ಗರ್ಡರ್ಗಳು, PSC ಗರ್ಡರ್ಗಳು ನೀರಲ್ಲಿ ಕೊಚ್ಚಿ ಹೋಗಿದೆ, ಕೆಲಸ ಸ್ಥಗಿತ ಆಗಿದೆ. ಅಲ್ಲಿ ಇರ್ತಕ್ಕಂಥ ಗುತ್ತೇದಾರರು ಅವರು ಕೆಲಸ ನಾವು ಏನು ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಹೆಚ್ಚಿನ ಒಂದು ಅನುದಾನ ಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಈ ಕೆಲಸವು ಹಿಂದಿನ ವರ್ಷನೇ ಆಗ್ಬೇಕಾಗಿತ್ತು. ಅದ ನಂತರ ಈ ಒಂದು 18/10/2025 ಒಂದು RK ಜಯಗೋಪಾಲ್ ಅವರ ಒಂದು ಸದಸ್ಯರು ಅವರು ಕೂಡ ಒಂದು ಸಮಿತಿ ಪರಿವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ, ರಿಪೋರ್ಟ್ ಕೂಡ ನೀಡಿದ್ದಾರೆ. ಆದ್ರೆ ಇದು ಕೆಲಸ ಬೇಗನೆ ಕೆಲಸ ಪ್ರಾರಂಭ ಆಗಬೇಕು ಸರ್, ಈ ಬ್ರಿಡ್ಜ್ ಕಂಪ್ಲೀಟ್ ಆಗಬೇಕು ಅಂತ ಮುಖಾಂತರ ನಾನು ಮಂತ್ರಿಗಳಿಗೆ ಕೇಳುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಇದು 18ರಲ್ಲಿ ಪ್ರಾರಂಭವಂತ ಸೇತುವೆ 3 ವರ್ಷಗಳಲ್ಲಿ ಇದು ಮುಗಿಬೇಕಾಗಿತ್ತು. ಆದರೆ ಬೇರೆ ಬೇರೆ ಕೋವಿಡ್ ಇರ್ಬೋದು, ಆಮೇಲೆ ಅವ್ರು ಹೇಳಿದಂಗೆ ಗರ್ಡರ್ ಕೊಚ್ಚಿಕೊಂಡಂಥ ವಿಷಯ ಇರ್ಬೋದು, ಮತ್ತು 19ರಲ್ಲಿ ಪ್ರವಾಹ ಬಂದ ಕಾರಣ ಇಲ್ಲಿವರೆಗೆ ಇದು ಬಂದಿದ್ದೆ. ಕಳೆದ ಡಿಸೆಂಬರ್ನಲ್ಲೇ ಮುಗಿಸಬೇಕಾಗಿತ್ತು, ಆದರೂ ಕೂಡ ಮತ್ತೆ 1 ವರ್ಷ ಡಿಲೇ ಆಗಿದೆ. ಅವರಿಗೆ ಅಂತಿಮವಾಗಿ ಬರುವ ಡಿಸೆಂಬರ್ 26ಕ್ಕೆ ಈ ಬ್ರಿಡ್ಜನ್ನು ನಾವು ಸಾರ್ವಜನಿಕವಾಗಿ ಮಾಡಿಕೊಡ್ತೀವಿ ಅಂತ ಈಗಾಗಲೇ ಅವ್ರ ಜೊತೆ ಚರ್ಚೆನೂ ಕೂಡ ಮಾಡಿದ್ದೇವೆ. ಅವಶ್ಯ ಬಿದ್ದರೆ ನಾನೇ ಅಲ್ಲಿ ಬಂದ ಇದನ್ನು ಒಂದ್ಸಲ ವಿಸಿಟ್ ಮಾಡ್ತೀವಿ, ತಮ್ಮ ಜೊತೆ ಸಭೆ ಕೂಡ ಮಾಡ್ತೀವಿ ಸದಸ್ಯರಿಗೆ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 2 ಬ್ರಿಡ್ಜ್ಗಳು ಅವರು ಕೂಡ ಮೊನ್ನೆ ಡಿಸೆಂಬರ್ 23ನೇ ತಾರೀಕಿಗೆ ಇರ್ತಕ್ಕಂಥ ನರಬೋಳಿ ಚಾಮನೂರು ಬ್ರಿಡ್ಜ್ ಹಾಗೂ ಹೊನ್ನಾಳು ತೆನ್ನೂರು ಬ್ರಿಡ್ಜ್ ಈ ವರ್ಷ 2 ಕೂಡ ಯಾವ ಕಾರಣಕ್ಕೂ ಪೂರ್ಣಗೊಂಡಬೇಕಂತ ಹೇಳಿದಾರಲ್ಲ, ಬಂದು ನೋಡಿ ಮಾಡಿಕೊಡ್ತೇನೆ ಅಂತ ಹೇಳಿ. ಖಂಡಿತವಾಗಿ ಅದನ್ನು ಕೂಡ ಇನ್ನೊಂದು ಹೇಳಿದ್ರಲ್ಲ, ಇನ್ನೊಂದು CRF ದಲ್ಲಿ ಅದು ಕೊಟ್ಟಿದ್ದೀವಿ ದುಡ್ಡು, ಅದನ್ನು ಕೂಡ ಮುಗಿಸುವಂತ ಪ್ರಯತ್ನ ಮಾಡ್ತೀವಿ. ಅಲ್ಲ, ಮುಂದೆ ಇರ್ತಕ್ಕಂಥ 6 ತಿಂಗಳಲ್ಲಿ ಕಂಪ್ಲೀಟ್ ಆದ್ರೆ ತಮ್ಮ ಮುಖಾಂತರ ಅದು ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬಹುದು. ಆದಷ್ಟು ಬೇಗ ಈ ಡಿಸೆಂಬರ್ ಒಳಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜಯಚಂದ್ರ TB. ಸೇಂದಿವನ ಭೂಮಿ ಮಂಜೂರಾತಿ ಬಗ್ಗೆ ಕಂದಾಯ ಸಚಿವರಲ್ಲಿ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸಭಾಧ್ಯಕ್ಷರೇ, ಬಹುಶಃ ಇದು ಸರ್ಕಾರದ ಗಮನದಲ್ಲಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೇಂದಿವನ ಅಂತಕ್ಕಂಥ ಜಮೀನು ಇರ್ತಕ್ಕಂಥದ್ದು ವಿಶೇಷವಾಗಿ 3 ತಾಲೂಕುಗಳಿವೆ, ಗುಬ್ಬಿ, ಚಿಕ್ಕನಾಯಕನಹಳ್ಳಿ ಮತ್ತು ಸಿರಾ. ಆ ಭಾಗದಲ್ಲಿ ನಾನು ಕೂಡ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ನಾನೇ ಸಚಿವನಾಗಿದ್ದಂಥ ಸಂದರ್ಭದಲ್ಲಿ 1,24,000 ಎಕರೆ ಸೇಂದಿವನಕ್ಕೆ ಸೇರಿದಂಥ ಜಮೀನನ್ನು ಕಂದಾಯ ಇಲಾಖೆ ವರ್ಗಾವಣೆ ಮಾಡಿದೆ. ಆದರೆ ದುರದೃಷ್ಟ ಅಂದರೆ ವರ್ಗಾವಣೆ ಮಾಡಿ ಆದೇಶ ಆಗಿ 2001ರಲ್ಲಿ ಆದ ಆದೇಶ ಆದರೂ ಕೂಡ ಇವತ್ತಿನವರೆಗೂ ಕೂಡ ಸೇಂದಿವನ ಅಂತಲೇ ಬರ್ತಾ ಇದೆ. ಸೇಂದಿವನದ ಜೊತೆಗೆ ಸರ್ಕಾರಿ ಆದೇಶ ಆಗಿದೆ, ಭೂ ಮಂಜೂರಾತಿಯನ್ನು ಮಾಡಬೇಕು ಅಂತೇಳಿ. ಮಾಡೋಕ್ಕೆ 21 ವರ್ಷದಿಂದ ನಾನು ಬಹುಶಃ ಬಹಳ ವರ್ಷಗಳ ಕಾಲ ಶಾಸಕನಾಗಿದ್ದೆ. ಆ ಭಾಗದಲ್ಲಿ ಎಲ್ಲ ಸುಮಾರು 1000 ಎಕರೆ ಭೂಮಿಯನ್ನು ಮಂಜೂರು ಮಾಡಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಪಾಣಿನಲ್ಲಿ ಅಪ್ಡೇಟ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದು ಮಂಜೂರಾತಿಯನ್ನು ಮಾಡ್ತಾ ಇಲ್ಲ.
ಇದರಲ್ಲಿ ನನಗೆ ಅರ್ಥ ಆಗ್ತಿಲ್ಲ. ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು, ಈಗ ಇದು ಫಾರಂ 50, 53, 57 ಅರ್ಜಿಗಳು ಬಾಕಿ ಇದೆ ಅಂತ ಹೇಳ್ತಾರೆ. ಮತ್ತೆ ಕೆಲವು ಡಿಸ್ಪೋಸ್ ಆಗಿದೆ, ಕೆಲವು ಡಿಸ್ಪೋಸ್ ಆಗಿಲ್ಲ. ಸಾವಿರಾರು ಅರ್ಜಿಗಳು ಇನ್ನೂ ಬಾಕಿ ಇರಬೇಕಾದಾಗ ಅದಕ್ಕೊಂದು ಸೂಕ್ತತೆಯ ಪರಿಶೀಲಿಸಲು ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತಾರೆ. ಅಲ್ಲ, 50, 53, 57 ಕ್ಯಾನ್ ಯು ಟೇಕ್ ಅವರ್ ದಿ ರೈಟ್ ಆಫ್ ದಿ ಅಪ್ಲಿಕೆಂಟ್? ಏನಿದೆ ಈ ಥರ ಉತ್ತರಗಳು ಕೊಡೋದ್ರಾಗ ಅರ್ಥ ಇಲ್ಲ. ದಯಮಾಡಿ ನಾನು ಹೇಳೋದು 50, 53, 57 ಇರ್ತಕ್ಕಂಥ ಪೆಂಡಿಂಗ್ ಅಪ್ಲಿಕೇಶನ್ಸ್ ಅನ್ನ ಡಿಸ್ಪೋಸ್ ಮಾಡೋದಕ್ಕೆ ಕಳೆದ 2.5 ವರ್ಷದಿಂದ ನಾನು ಒಂದೇ ಒಂದು ಅಪ್ಲಿಕೇಶನ್ ನಾವು ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಂತ, ಸರ್ಕಾರಕ್ಕೆ ಕಾಗದ ಬರೆದಿದ್ದೀವಿ, ಸರ್ಕಾರದಿಂದ ಉತ್ತರ ಬರಬೇಕು, ಸರ್ಕಾರದಿಂದ ಬಂದ ಮೇಲೆ ಮಾಡ್ತೀವಿ ಅಂತೇಳಿ. ಏನು ಕೇಳಿ ನಡೀತಾ ಇರ್ತಕ್ಕಂಥದ್ದು? ಒಂದೇ ಒಂದು ಅರ್ಜಿಯಲ್ಲಿ 20 ವರ್ಷ ಆದ್ರೂ ಕೂಡ ಇನ್ನೊಂದು ಡಿಸ್ಪೋಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ಸಚಿವರು. ಇವತ್ತು ಅವ್ರಿಗೆ ಸೂಚನೆ ಕೊಡಿ, ಇವತ್ತು ನೀವು ಸಮಿತಿಯಲ್ಲಿ ಏನಾರ ಮಾಡಿ ವರದಿ ಕೊಡಿ. ಆದ್ರೆ ಆದಷ್ಟು ಬೇಗ ಅರ್ಜಿಗಳನ್ನ ಇತ್ಯರ್ಥ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಓಕೆ, ಒಂದು ನಿಮಿಷ ಉತ್ತರ ಕೊಡುವಾಗ ಸಚಿವರು ನಮಗೆ ಈ ಸೇಂದಿವನ ಅಂತ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ಈ ಸೇಂದಿವನದ ಕನ್ಸೆಪ್ಟ್ ಏನು ಉದ್ದೇಶ, ಅವರು ಚರ್ಚೆ ಮಾಡಬಹುದು. ತಾಲೂಕಲ್ಲಿದೆ ಅಂತ ಸ್ವಲ್ಪ ಅದಕ್ಕೂ ವಿವರಣೆ ಕೊಡಿ. ಅಧ್ಯಕ್ಷರೇ, ಒಂದ್ ನಿಮಿಷ. ಇದು ಈ ಸೇಂದಿವನ ಯಾವ ಖಾತೆಯಲ್ಲಿತ್ತು ಇದುವರೆಗೂ? ಅಬ್ಕಾರಿ ಖಾತೆಯಲ್ಲಿತ್ತು ಅದು? ಆ ಜಾಗ ಅಬ್ಕಾರಿ ಖಾತೆಗೆ ಸೇರಿತ್ತೋ ರೆವಿನ್ಯೂ ಜಾಗಕ್ಕೆ ಸೇರಿತ್ತೋ ಅಂತ ಹೇಳಿ ಅದನ್ನು ಸ್ಪಷ್ಟಪಡಿಸುವಂತದ್ದು ಅವಶ್ಯಕತೆ ಇದೆ. ಸೇಂದಿವನ ಅಂತ ಹೇಳಿ ಸೇರಿಸಿದ್ರೆ ಯಾಕೆ ಸೇಂದಿಯಲ್ಲಿ ತೆಗಿತಿದ್ರು ಮಾಡೋದು ಪ್ರಶ್ನೋತ್ತರ ಅಲ್ಲ, ಇದಕ್ಕೆ ಸಂಶೋಧನೆ ಮಾಡೋ ಒಂದು ದಿವಸ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೋತ್ತರ ಕೊಡಿ. ಈಗ ಮೊದಲು ಅವ್ರಿಗೆ ಉತ್ತರ ಕೊಟ್ಬಿಡ್ತೇನೆ, ಆಮೇಲೆ ಇವತ್ತು ನೆಕ್ಸ್ಟ್ ಟೈಮ್ ನೋಡುವ. ಇಲ್ಲ, ಹೇಳ್ತೇನೆ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ. ಈಗ ಇದ್ರ ಬಗ್ಗೆ ಸರ್ಕಾರ ಸಕಾರಾತ್ಮಕವಾಗಿ ತೀರ್ಮಾನ ತಗೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ, ನಿಲುವು ಇದೆ. ಅವರು ನನ್ನ ಬಳಿ ವೈಯಕ್ತಿಕವಾಗಿ ಸುಮಾರು ಬಾರಿ ಮಾತಾಡಿದ್ದಾರೆ, ಒಂದಲ್ಲ 4-6 ಬಾರಿ ನನ್ನ ಹತ್ರ ಮಾತಾಡಿದ್ದಾರೆ. ಅವರ ಬೇಡಿಕೆ ನಮಗೆ ಅರ್ಥ ಆಗುತ್ತೆ, ನಾನು ಅರ್ಥ ಆಗದೆ ಏನಿಲ್ಲ. ಆದ್ರೆ ಮಾಡುವಾಗ ಈಗ ಅವರು ಹೇಳಿದ್ರು ಹಿಂದೆ ನಾವು ತೀರ್ಮಾನ ಮಾಡಿದೀವಿ ಅಂತ. ಬಹುಶಃ ಅವರು ಸಚಿವರಾಗಿದ್ದಾಗ ಏನ್ ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನ ನಾನು ಓದ್ತೇನೆ. ಅಬ್ಕಾರಿ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಕೆಳಕಂಡ ಜಮೀನುಗಳನ್ನು ವರ್ಗ ಮಾಡಲು ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ 5 ಕಂಡೀಷನ್ ಹಾಕಿದ್ದಾರೆ. 5 ಕಂಡೀಷನ್ 100 ಎಕರೆಗಿಂತ ಮೊದಲು ಹೆಚ್ಚಿದ್ರೆ ಅದನ್ನ ಫಾರೆಸ್ಟ್ಗೆ ಕೊಡಬೇಕು, ಮೊದಲನೇ ಕಂಡೀಷನ್. ಎರಡನೇದು, ಲಭ್ಯವಿರುವ ಗ್ರಾಮಗಳಲ್ಲಿ ಕನಿಷ್ಠ 10 ಎಕರೆ ಜಮೀನನ್ನ ಸ್ಮಶಾನಕ್ಕೆ ಕಾದಿರಿಸಬೇಕು, 2ನೇ ಕಂಡೀಷನ್. 3ನೇದು, ಪ್ರತಿಯೊಂದು ಗ್ರಾಮದಲ್ಲೂ ಸೇಂದಿವನ ಜಮೀನನ್ನು ಗಮನದಲ್ಲಿಟ್ಕೊಂಡು ಆಶ್ರಯ ಯೋಜನೆ, ಮೊರಾರ್ಜಿ ದೇಸಾಯಿ ನವೋದಯ ವಸತಿ ಶಾಲೆ, ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳ ಸ್ಮಶಾನ ಉದ್ದೇಶಕ್ಕಾಗಿ ಸಾರ್ವಜನಿಕ ಶಿಕ್ಷಣ ಕಟ್ಟಡ, ಆರೋಗ್ಯ ಕೇಂದ್ರ, ಬಸ್ ನಿಲ್ದಾಣ ಉದ್ದೇಶಗಳಿಗಾಗಿ ಕನಿಷ್ಠ 10ರಿಂದ 50 ಎಕರೆಯನ್ನ ಮೀಸಲಿಡುವುದು, ಇದು 3ನೇ ಕಂಡೀಷನ್. 4ನೇದು, ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಕೋಮು ಗಲಭೆಗಳ ಪ್ರಕರಣಗಳಲ್ಲಿ ಸಂತ್ರಸ್ತರಾದ ಜನರಿಗೆ ಹಾಗೂ ಪರಿಶಿಷ್ಟ ಜಾತಿ ಪಂಗಡಗಳ ಕುಟುಂಬಗಳ ಮೇಲೆ ದೌರ್ಜನ್ಯ ನಡೆದು ಸಂತ್ರಸ್ತರಾದ ಕುಟುಂಬಗಳಿಗೆ ಕನಿಷ್ಠ 100 ಎಕರೆ ಜಮೀನನ್ನು ಉದ್ದೇಶಕ್ಕಾಗಿ ಮೀಸಲಿರಿಸುವುದು, ಇದು 4ನೇ ಕಂಡೀಷನ್. 5ನೇ ಕಂಡೀಷನ್, ಇದೆಲ್ಲ ಆದ್ಮೇಲೆ ಭೂರಹಿತ ಹಾಗೂ ಅತಿ ಸಣ್ಣ ಹಿಡುವಳಿದಾರರು 90ಕ್ಕೆ ಹಿಂದಿನಿಂದಲೂ ಬಗರುಕುಂ ಸಾಗುವಳಿ ಮಾಡಿರುವ ಜಮೀನನ್ನು ಸ್ವಂತ ಇಳುವಳಿ ಜಮೀನನ್ನಾಗಿ ಸೇರಿದಂತೆ 5 ಎಕರೆ ಮಿತಿಗೆ ಒಳಪಟ್ಟು ಸಕ್ರಮಗೊಳಿಸುವುದು, ಇದು 5th ಕಂಡೀಷನ್. ಈ ಕಂಡೀಷನ್ಸ್ ಪ್ರಕಾರ ಹೋದ್ರೆ ಯಾಕೆ ಈಗ ಮತ್ತೊಂದು ಕಮಿಟಿ ಮಾಡಿದಿರಿ ಅಂತ ಕೇಳ್ತಾರೆ. ನಾನು ಇದನ್ನೇ ಯಥಾವತ್ತಾಗಿ ನಾನು ಸರ್ಕ್ಯುಲೇಟ್ ಮಾಡಬಹುದು. ಇದು 2003ರಲ್ಲಿ ಆಗಿರೋ ಆದೇಶ, ಯಾಕೆ ಗೊಂದಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದನ್ನ ಯಥಾವತ್ತಾಗಿ ನಾನು ಕಳಿಸ್ಕೊಟ್ರೆ ಆಗೋ ಕೆಲಸನೂ ಆಗೋದಿಲ್ಲ. ಅದು ನನ್ನ ಭಾವನೆ. ಒಂದ್ ನಿಮಿಷ, 2001ರಲ್ಲಿ ಆದೇಶ ಆಗಿರ್ತಕ್ಕಂಥದ್ದು ಅದನ್ನ ಹೇಳಿ. ನೀವು 2003 5 ಆದೇಶಗಳಾಗಿದೆ. 2001ರಲ್ಲಿ ನಾನು ಕ್ಯಾಬಿನೆಟ್ ಕೂತಾಗ ತೀರ್ಮಾನ ಮಾಡಿರ್ತಕ್ಕಂಥದ್ದು ಏನು ಅದನ್ನ ಓದಿ ಮೊದಲು. ಮಾನ್ಯ ಅಧ್ಯಕ್ಷರೇ, 2001ರ ಸಂಪುಟ ತೀರ್ಮಾನದ ಅನ್ವಯ ಇಶ್ಯೂ ಆಗಿರುವ ಸರ್ಕಾರಿ ಆದೇಶ 3ರಲ್ಲಿ ಇಶ್ಯೂ ಆಗಿದೆ. ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಗಿದ್ದು 1ರಲ್ಲಿ, ಆರ್ಡರ್ ಇಶ್ಯೂ ಆಗಿದ್ದು 3ರಲ್ಲಿ.
3ರಲ್ಲಿ ಆಯ್ತು. ಬೇರೆ ಆಯ್ತಾಯ್ತು, ಕೊಡಿ. ನಾನು ಚೆಕ್ ಕೇಳಿದೆ. 2001 ಅಂತಾನೆ ನಾನು ಹೇಳಿದ್ದು. ರೆಕಾರ್ಡ್ಸ್ ಅಲ್ಲಿ 2003 ನಮ್ಗೆ ಸಿಕ್ಕಿದೆ. ಈ ರೀತಿಯಾಗಿ ಕೊಡಿ ನನ್ಗೂ ಕಾಪಿ ಕೊಡಿ, ನಾನು ನೋಡ್ತೇನೆ, ಅದನ್ನ ಚೆಕ್ ಮಾಡಿಸ್ತೇನೆ ಅಧ್ಯಕ್ಷರೇ. ಎನಿವೆ 2003 ಅಲ್ಲಿ ಈ ತರ ಸರ್ಕ್ಯುಲರ್ ಕೊಟ್ಟಿದ್ದೇವೆ. ಈ ತರ ಹೋದ್ರೆ ಏನು ಸಹಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ರೀಜನಲ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಏನಾದ್ರೂ ಮಾಡಿ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಕಮಿಟಿಯನ್ನ ಮಾಡಿದ್ದೇವೆ. ಇದನ್ನ 2001 ಎಲ್ಲ ತಗೊಂಡು ಸ್ವಲ್ಪ ಸರಳೀಕರಣ ಮಾಡಿ ಸಹಾಯ ಆಗೋ ರೀತಿಯಲ್ಲಿ ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈಗ ಯಾರ್ದು ಪೆಂಡಿಂಗ್ ಅರ್ಜಿ ಇದೆ ಅದನ್ನ ಪರಿಗಣಿಸಬೇಕು ಅನ್ನೋದೇ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಆದ್ರೆ ಮಾಡೋವಾಗ ನಾವು ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಆ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಎರಡನೇದು, ಶೇಂದಿವನ ಅಂದ್ರೆ ಹಿಂದೆ ಅವರೇ ಹೇಳಿದಾಗೆ ಈ ಶರ ಇಳಿಸ್ಲಿಕ್ಕೆ ಅಂದ್ರೆ ಇದಿದ್ದಾಗ ಯಾವುದು ಎಂಡ ಇದ್ದಾಗ ಅವುಗಳನ್ನ ಇಳಿಸ್ಲಿಕ್ಕೆ ಆ ಕುಲ ಕಸುಬು ಇತ್ತು. ಕೆಲವರು ಅದೇ ಕಸುಬನ್ನ ನಂಬ್ಕೊಂಡಿದ್ರು. ಅದಕ್ಕೋಸ್ಕರ ಸ್ವಲ್ಪ ಪ್ರದೇಶವನ್ನ ಕಾದಿರಿಸಿ ಅಲ್ಲಿ ಈಚಲು ಶೇಂದಿವನ ಅಥವಾ ಈಚಲು ವನ ಅಂತ 2 ಪದ ಬಳಕೆ ಮಾಡ್ತಾರೆ. ಅಲ್ಲಿ ಅವರು ಬೆಳಿಗ್ಗೆ ಅದೇ ಗೊತ್ತಲ್ಲ, ರಾತ್ರಿ ಕಟ್ಟಿ ಬೆಳಿಗ್ಗೆ ಶೇಂದಿ ಇಳಿಸುವಂತಹದ್ದು, ಅದನ್ನ ಮಾರಿ ಜೀವನ ಮಾಡ್ಕೊಡ್ಲಿಕ್ಕೆ ಅಂತ ಕಾದಿರಿಸಿದ್ರು. ಆದ್ರೆ ಆ ವೃತ್ತಿ ನಾವು ಬ್ಯಾನು ಮಾಡಿದ್ದೇವೆ. ಆ ವೃತ್ತಿನೂ ಹೊರಟೋಯ್ತು. ಹೋದ್ಮೇಲೆ ಇವೆಲ್ಲ ಸಾಗುವಳಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಲವು ಕಡೆ ಎಲ್ಲ. ಇದನ್ನ ಬೇರೆ ಪಬ್ಲಿಕ್ ಪರ್ಪಸಸ್ಗೂ ನಾವು ಕೊಟ್ಬಿಟ್ಟಿದ್ದೇವೆ. ಸೊ ಇದು ಶೇಂದಿವನದ ಮೂಲ ಹಿನ್ನೆಲೆ. ಅದು ಹಿಂದೆ ಕಂದಾಯ ಜಮೀನ್ ಆಗಿದ್ರೂ ಕೂಡ ಇದನ್ನ ಅಬ್ಕಾರಿ ಇಲಾಖೆ ಸುಪರ್ದಿಗೆ ವಹಿಸಲಾಗಿತ್ತು. ಅದನ್ನ ವಾಪಸ್ಸು ಸರ್ಕಾರಕ್ಕೆ ತೆಗೆದುಕೊಳ್ಳುವಂತ ಅಂದ್ರೆ ಕಂದಾಯ ಇಲಾಖೆಗೆ ತೆಗೆದುಕೊಳ್ಳುವಂತ ತೀರ್ಮಾನನೂ ಕೂಡ ಹಿಂದೆ ಆಗಿದೆ. ಸೊ ಇಷ್ಟು ತಮ್ಮ ಕೇಳಿದ ಪ್ರಶ್ನೆಗಳಿಗೆ. ಆದ್ರೆ ನಾನು 2001 ತೆಗೆಸಿ ನೋಡ್ತೇನೆ. ನನ್ನ ಹತ್ರ ಇರೋದು 2003 ಗವರ್ಮೆಂಟ್ ಆರ್ಡರ್ ಸಿಕ್ಕಿದೆ. ಒಂದನ್ನು ತಗೊಳ್ತೇನೆ. ಸಹಾಯ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಪ್ರಯತ್ನ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಸಭಾಧ್ಯಕ್ಷರೇ, 2001ರಲ್ಲಿ ಸಚಿವ ಸಂಪುಟದಲ್ಲಿ ನಾನೇ ಇದ್ದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ತದನಂತರ 2003ವರೆಗೂ 5-6 ಆದೇಶಗಳಾಗ್ತದೆ. 2001ರ ಆದೇಶದ ಪ್ರಕಾರ, ಸಚಿವ ಸಂಪುಟದ ಆದೇಶ ಪ್ರಕಾರ ಕಂದಾಯ ಇಲಾಖೆಗೆ ಎಲ್ಲ 1,24,000 ಎಕರೆ ಭೂಮಿ ವರ್ಗಾವಣೆ ಆಗ್ತದೆ. ಇದು ಪಾಣಿನ ಅಪ್ಡೇಟ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಇವರೆಲ್ಲರೂ ಕೂಡ ಶೇಂದಿವನ ಅಂದ್ರೆ ಏನು ಅಂತೇಳಿ ಅರ್ಥ ಆಗಿಲ್ಲ. ಈಗ ಬಹಳಷ್ಟು ಜನ ಅನುಮಾನ ವ್ಯಕ್ತಪಡ ಸರ್, ಈ ಶೇಂದಿವನ ಅಂದ್ರೆ ಏನು, ಶೇಂದಿವನ ಅಂದ್ರೆ ಆ ಶೇಂದಿವನ ಅಂತೇಳಿ ಗೊತ್ತಿರೋದು ನನ್ನ ಒಬ್ಬರಿಗೇನೆ. ಈಗ ಶೇಂದಿವನ ಈ ಭೂಮಿಯನ್ನು ತೆಗಿಬೇಕು ಅಂತೇಳಿ ಹೋರಾಟ ಮಾಡಿದ್ರ ಹಿನ್ನೆಲೆಯಲ್ಲೇ ನಾನು ಶಾಸಕನಾಗಿದ್ದು ಮತ್ತು ದಯಮಾಡಿ ನಾನು ಹೇಳ್ತೀನಿ, ಈಗ 50, 53, 57 ಅಪ್ಲಿಕೇಶನ್ಗಳಿದೆ. ಆದಷ್ಟು ಬೇಡ ಒಂದು 2 ತಿಂಗಳೊಳಗಾಗಿ 1 ತಿಂಗಳೊಳಗಾಗಿ ಡಿಸ್ಪೋಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಒಂದೇ ಒಂದು ಕಮಿಟಿ ಮುಂದೆ ಬರ್ತಾ ಇಲ್ಲ, ಒಂದು ರೆಕಾರ್ಡ್ ಆಗ್ತಾ ಇಲ್ಲ. ಆನ್ಲೈನ್ ನಲ್ಲಿ ಫೀಡ್ ಆಗಬೇಕು ಅಂತಾರೆ. ಏನು ಆನ್ಲೈನ್ ಫೀಡ್ ಆಗೋದು? ಮ್ಯಾನ್ಯುಯಲ್ ಅಪ್ಲಿಕೇಶನ್ ಹಾಕಿದ್ರೆ ಆನ್ಲೈನ್ ನಲ್ಲಿ ಫೀಡ್ ಆಗಬೇಕು ಅಂತ ಹೇಳ್ತಾರೆ. ಸುಮ್ಮನೆ ವಿನಾಕಾರಣ ವಿಳಂಬ ಮಾಡ್ತಕ್ಕಂಥದ್ದೆಲ್ಲ. ಈ ನಮ್ಮ ಅವಧಿ ಇರ್ತಕ್ಕಂಥದ್ದು 2.5 ವರ್ಷ, ಅಷ್ಟೊಳಗಾಗಿ ಮುಗಿಬೇಕಾಗ್ತದೆ. ದಯಮಾಡಿ ಸೂಚನೆ ಕೊಟ್ಟು ನಾಳಿದ್ದಲೇ ಪ್ರಾರಂಭ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ. ಅಧ್ಯಕ್ಷರೇ 2001ರ ಆದೇಶ ಈ ರೀತಿ ಇದೆ. 23/8/2001 ಅಬಕಾರಿ ಇಲಾಖೆಯ ಸುಪರ್ದಿಯಲ್ಲಿರುವ ಪ್ರಸ್ತುತ ಎಲ್ಲಾ ಈಚಲುವನ ಮೀಸಲು ಸೇಂದಿವನವು ಸೇರಿ ಜಮೀನನ್ನು ಕಂದಾಯ ಇಲಾಖೆಯ ವಶಕ್ಕೆ ವರ್ಗಾಯಿಸಲು ಸರ್ಕಾರವು ಈ ಮೂಲಕ ಆದೇಶಿಸಿದೆ. ಸದರಿ ಈಚಲುವನದ ಪೈಕಿ 10,000 ಎಕರೆ ಭೂಮಿಯನ್ನು ಸ್ಮಶಾನ ಹಾಗೂ ಇತರೆ ಸಾರ್ವಜನಿಕರ ಉಪಯೋಗದ ಉದ್ದೇಶಕ್ಕಾಗಿ ಮೀಸಲಿಡಬೇಕೆಂದು ಸಹ ಆದೇಶಿಸಿದೆ. ಸೊ ಇದನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಕೊಡೋದು ಅಂತ ಹೇಳುತ್ತೆ ಅಷ್ಟೇ. ಅದನ್ನ ಹೇಗೆ ಮಾಡಬೇಕು ನಂತರ ಅಂತೇಳಿ 2003ರ ಸರ್ಕ್ಯುಲರ್ ಅಲ್ಲಿ ಹೇಳಿದೆ. ಅವುಗಳ ಎರಡನ್ನು ಸೇರಿಸಿ ನಾವು ಓದಬೇಕಾಗತ್ತೆ. ಈ ರೀತಿಯಾಗಿ ಇದೆ ಅಧ್ಯಕ್ಷರೇ. 2001 ಅಬಕಾರಿಯಿಂದ ಕಂದಾಯಕ್ಕೆ ವರ್ಗ ಆಗ್ಲಿಕ್ಕೆ ಆದೇಶ. ಅದನ್ನ ವರ್ಗ ಆಗಿದ್ದನ್ನ ಹೇಗೆ ಉಪಯೋಗಿಸಬೇಕು ಅಂತ 2003ರಲ್ಲಿ ಅದೇ ಸರ್ಕಾರದಲ್ಲಿ ಆದೇಶ ಆಗಿದೆ. ಸೊ ಇವೆಲ್ಲವನ್ನ ಇಟ್ಕೊಂಡು ಆದಷ್ಟು ಸಹಾಯ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ನಾವು ಪ್ರಯತ್ನ ಮಾಡ್ತೇವೆ. ಬೇಗ ಅದನ್ನ ಏನು ಹಾಕಿದ್ದಾರೆ ಅಧ್ಯಕ್ಷರೇ. ಈ 2 ವರ್ಷದಿಂದ ಸಿರಾ ತಾಲೂಕಿನಲ್ಲಿ ಕೆಲವು ತಹಸೀಲ್ದಾರ್ಗಳ ಕಾಲದಲ್ಲಿ ಭೂಮಿ ವ್ಯತ್ಯಾಸ ಆಗಿದೆ, ಬೋಗಸ್ ದಾಖಲೆಗಳಾಗಿದೆ ಅಂತ ಹೇಳಿದ್ರಿ. ನೀವು ಸಮಿತಿ ರಚನೆ ಮಾಡಿದ್ರಿ, ಸಮಿತಿಯವರು ಮಾಡಿದ್ರು. 2 ವರ್ಷದಲ್ಲಿ ಇನ್ನೂವರೆಗಾಗಿ ಅದು ಅಪೂರ್ಣ.
ಇನ್ನು ಪೂರ್ತಿ ಆಗ್ಲಿಲ್ಲ. ತಾವು ಹೇಳಿದ್ದೀರಿ ಅಲ್ಲ, ಇದಕ್ಕೆ ಎಷ್ಟು ವರ್ಷ ಬೇಕು ಅಂತ ತಮ್ಮ ಹೇಳಿ. ಪ್ರಶ್ನೆ ಆದಷ್ಟು ಬೇಗನೆ ಅದನ್ನು ಅರ್ಜಿ ಹಾಕಿದನ್ನು ವಿಲೇವಾರಿ ಮಾಡ್ಬೇಕಂತ. ಅದು ಮಾಡಬೇಕು ಸರಿ. ಇದೇ ರೀತಿಯಾಗಿ ಸಮಿತಿಯನ್ನು ಮಾಡಿದ್ರು ರೆವಿನ್ಯೂ ಕಮಿಷನರ್ ಅಧ್ಯಕ್ಷತೆಯಲ್ಲಿ. ಇನ್ನೂ ಕೂಡ ಅದು ಫೈನಲ್ ಆಗಿಲ್ಲ, ಇನ್ನೂ ಡಿಸ್ಪೋಸ್ ಆಗಿಲ್ಲ. ಎಷ್ಟು ವರ್ಷ ಬೇಕು ಅಂತ ಹೇಳಿ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇಮಿಡಿಯೇಟ್ ಆಗಿ ಡೈರೆಕ್ಷನ್ ಕೊಟ್ಟು ನಾಳೆಯಿಂದಲೇ ಡಿಸ್ಪೋಸ್ ಮಾಡಿ. 50-53-57 ಹಕ್ಕನ್ನ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದ? ಸಚಿವ ಪರಿಶೀಲನೆ ಮಾಡ್ತಾರೆ. ಸಮಿತಿಗೂ ಅದಕ್ಕೆ ಏನು ಸಂಬಂಧ ಇದೆ? ಅಧ್ಯಕ್ಷರೇ, ಸುಮಾರು ಜಮೀನು ಕಡತದಲ್ಲಿ ಫಾರೆಸ್ಟ್ ಅಂತ ರೆಕಾರ್ಡ್ ಆಗೋಗಿದೆ. ಸುಮ್ಮನೆ ನಾನಿಲ್ಲಿ ಎಲ್ಲ ಹೇಳಲಿಕ್ಕೆ ಹೋದ್ರೆ ಸಮಸ್ಯೆ ಉಲ್ಬಣ ಆಗುತ್ತೆ. ಅದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಗೆ ಅನ್ವಯ ಆಗುತ್ತೆ. ನಾನು ಸುಮ್ಮನೆ ಇರೋದನ್ನ ಕಾಂಪ್ಲಿಕೇಟ್ ಮಾಡೋದು ಬೇಡ ಅಂತ ಸರಳೀಕರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸುಮಾರು ಎಲ್ಲೋ ಒಂದ್ ಕಡೆ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಆಗಿದೆ. ಅವರು ಬಂದು ಇದು ನಮ್ ಲ್ಯಾಂಡು, ಸುಪ್ರೀಂ ಕೋರ್ಟ್ ಅಲ್ಲಿ ಅದಕ್ಕೆ SIT ಸೆಟಪ್ ಮಾಡಿ, ರೆಕಾರ್ಡೆಡ್ ಫಾರೆಸ್ಟ್ ಇದ್ರೆ SIT ಅನ್ನ ಅನಾಲಿಸಿಸ್ ಮಾಡಿ ಎಲ್ಲ ಮಾಡ್ಬೇಕಾಗತ್ತೆ. ನಾನು ಹೇಳ್ತಾ ಹೋದ್ರೆ ನಾನು ಹೇಳ್ಬಹುದು, ಬಟ್ ಪಾಸಿಟಿವ್ ಆಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದ್ರೆ ಕಾನೂನುಗಳನ್ನ ಬಿಟ್ಟು ಮಾಡಿ ಅಂತ ಹೇಳಿದ್ರೆ ಅದು ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಅಧ್ಯಕ್ಷರೇ. ಬಾಬಾ ಸಾಹೇಬ್ ಪಾಟೀಲ್ ಕಾನೂನು ಬಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲ. ಅದನ್ನ ದಯಮಾಡಿ ಸೇಂದಿವನದ ವಿಚಾರನ ನೀವು ಬೇಕು ಅಂತಂದ್ರೆ ನಿಮ್ ಕಚೇರಿಯಲ್ಲಿ ಕರೀರಿ, ನಾನು ಬರ್ತೀನಿ, ವಸ್ತುಸ್ಥಿತಿ ಹೇಳ್ತೀನಿ. ಫಾರೆಸ್ಟ್ ಅದಕ್ಕೂ ಸಂಬಂಧ ಇಲ್ಲ. ಇಂಟರ್ಪ್ರಿಟ್ ಮಾಡ್ತಾ ಇದ್ದಾರೆ ಇದನ್ನ. ಈ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕ ಕೆಳ ಹಂತದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದನ್ನ ಕನ್ಫ್ಯೂಸ್ ಆಗೋದು ಬೇಡ. ದಯಮಾಡಿ ಭೂಮಿ ಅನಧಿಕೃತವಾಗಿ ಸಾಕು ಮಾಡ್ತಾ ಇರ್ತಕ್ಕಂಥವ್ರಿಗೆ ಮುಂಜೂರು ಮಾಡ್ತಕ್ಕಂಥದಕ್ಕೆ ಒಪ್ಪಿಗೆಯನ್ನು ಕೊಡಿ. ಬಾಬಾ ಸಾಹೇಬ್ ಪಟೇಲ್, ಗುರುರಾಜ್ ಗಂಟಿಹೊಳಿ. ಮಾನ್ಯ ಸಭಾಧ್ಯಕ್ಷರೇ, ಸಚಿವರು, ಮುಜರಾಯಿ ಮತ್ತು ಸಾರಿಗೆ ಸಚಿವರಿಗೆ ನನ್ನ ಪ್ರಶ್ನೆ ಇದೆ. ಸಚಿವರೇ, ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರೇ. ಸಾರಿಗೆ ಸಚಿವರು ಗುರುಗಳ ನಂದು ಪ್ರಶ್ನೆ ಕೇಳಿದೆ. ಸಭಾಧ್ಯಕ್ಷ ಉತ್ತರ ಪ್ರಶ್ನೆ ಸಂಖ್ಯೆ 5-4. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧಿವೇಶನದಲ್ಲಿ ಕೇಳಿದ 2 ಪ್ರಶ್ನೆಗಳಿಗೂ ಸ್ಥಳಕ್ಕೆ ಬಂದು ಬೈಂದೂರಿಗೆ ಬಂದು ಉತ್ತರ ಕೊಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆ 2 ವಿಷಯಕ್ಕೋಸ್ಕರ ಸಚಿವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಒಂದು, ತುಂಬಾ ವರ್ಷದಿಂದ ಬಾಕಿ ಇದ್ದಂತ KSRTC ಬಸ್ ಸ್ಟ್ಯಾಂಡ್ ಅನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ. ಆದರೆ ಅಲ್ಲಿ ಓಪನ್ ಆದ ಬಸ್ ಸ್ಟ್ಯಾಂಡ್ ಒಂದು ಯೂಸ್ ಆಗ್ತಾ ಇಲ್ಲ. ಒಂದು ಸರ್ವಿಸ್ ರೋಡ್ ಇಲ್ಲ, ಹೈವೇಲಿ ಡಿವೈಡರ್ ಇಲ್ಲ, ಇನ್ನೊಂದು ಡಿಪೋ ಇಲ್ಲ ಅನ್ನುವಂಥದ್ದನ್ನು ಗಮನಕ್ಕೆ ತರ್ತಾ ಇದ್ದೇನೆ. ಅದ್ರ ಜೊತೆಗೆ ಅಲ್ಲಿ ಡಿಪೋ ಮಾಡುವಂತ ಒಂದು ಆಶ್ವಾಸನೆಯನ್ನ ಸ್ಥಳದಲ್ಲಿ ನೀವು ಕೊಟ್ಟಿದ್ದೀರಿ. ಸ್ಥಳ ಅನ್ನುವಂಥದ್ದು ಚೆಕ್ ಮಾಡಿ ರಿಪೋರ್ಟ್ ತಗೊಂಡು ಮಾಡುವಂತೇಳಿ ಹೇಳಿದ್ದೀರಿ. ಅದ್ರ ಜೊತೆಗೆ ಡಿಪೋಗೆ ಬೇಕಾದ ಅವಶ್ಯಕತೆಯನ್ನು ಸಹಿತ ನೀವು ಆ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದೀರಿ. ಇಲೆಕ್ಟ್ರಿಕಲ್ ಬಸ್ ಒಂದು 100 ಬಸ್ ಅನ್ನ ಪರ್ಚೇಸ್ ಮಾಡುವಂತ ಅಥವಾ ಅಲ್ಲಿ ಒಂದು ಒದಗಿಸುವಂತ ಮಾತುಗಳನ್ನು ಆಡಿದ್ದೀರಿ. ಕೊಲ್ಲೂರಿನ ಅಭಿವೃದ್ಧಿಗೋಸ್ಕರ ಪ್ರಾಧಿಕಾರ ಮಾಡಿಕೊಟ್ಟ ತಮಗೆ ಮತ್ತೊಮ್ಮೆ ಅಭಿನಂದನೆ. ಇದಕ್ಕೂ ಒಂದು ದಾರಿ ಒಂದು ತೋರಿಸಿ ಆ ಬಸ್ ಸ್ಟ್ಯಾಂಡ್ ಯೂಸ್ ಆಗುವ ಹಾಗೆ. ತುಂಬಾ ಸಾರ್ವಜನಿಕರು ಒದ್ದಾಡ್ತಾ ಇದ್ದಾರೆ, ಡೆಡ್ ಆಗಿ ಬಿಡ್ತು. ಒಂದು ತಾವು ದಾರಿ ತೋರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸಭಾಧ್ಯಕ್ಷರಲ್ಲಿ ಬಸ್ ಸ್ಟ್ಯಾಂಡ್ ಮೊನ್ನೆ ಉದ್ಘಾಟನೆ ಆಯ್ತು ಸಭಾಧ್ಯಕ್ಷರೇ. ಅಲ್ಲಿ ಡಿಪೋ ಬೇಕು. ಡಿಪೋಗೂ ಜಾಗನೂ ಇದೆ, 6 ಎಕರೆ 2 ಗುಂಟೆ ಜಾಗ ಇದೆ, ಸಮುದ್ರದ ಪಕ್ಕದಲ್ಲಿದೆ. ಅದೇನಾಗಿದೆ ಅಂದ್ರೆ ರಿಟರ್ನಿಂಗ್ ವಾಲ್ ಹಾಕಬೇಕು, ಮತ್ತೆ ಫೈಲ್ಸ್ ಫೌಂಡೇಶನ್ ಹಾಕಬೇಕು. ಅಷ್ಟಕ್ಕೇನೆ ಸುಮಾರು ಒಂದು 12 ಕೋಟಿ ಅಷ್ಟು ಖರ್ಚಾಗುತ್ತೆ ಸಭಾಧ್ಯಕ್ಷರೇ. ಅದ್ರ ಜೊತೆಗೆ ಡಿಪೋ ಎಲ್ಲ ಕಟ್ಟಬೇಕಾದ್ರೆ ಒಂದು 20-25 ಕೋಟಿ ಅಂತ ಅಂದಾಜು ಮಾಡಿದ್ದಾರೆ. ಅದು ಇದು ಡಿಪೋ ಅವಶ್ಯಕತೆ ಇದೆ. ಮತ್ತೆ ಸಮುದ್ರದ ಮಟ್ಟದಲ್ಲಿರೋದ್ರಿಂದ ಇನ್ನು ಸ್ವಲ್ಪ ಅಟ್ಲೀಸ್ಟ್ ಬಸ್ ಸ್ಟ್ಯಾಂಡ್ ಲೆವೆಲ್ಗೆ ನಾವು ಹೈಟ್ ಮಾಡ್ಕೋಬೇಕು. ಇದು ಅವಶ್ಯಕತೆನೂ ಇದೆ. ಪ್ರಿಯಾರಿಟಿ ಮೇಲೆ ಇದನ್ನು ತಗೊಳ್ತೀವಿ ಸಭಾಧ್ಯಕ್ಷರೇ. ತುರ್ತು ಆ ಬಸ್ ಸ್ಟ್ಯಾಂಡ್ ಒಂದು ಉಪಯೋಗ ಆಗುವಾಗೆ, ಫುಲ್ ಡೆಡ್ ಇದೆ ಗುರುಗಳೇ, ಒಂಚೂರ ಉಪಯೋಗ ಆಗುವಾಗೆ ಏನ್ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಆಗುವಾಗೆ. ಇಲ್ಲದೆ ಇದ್ರೆ ಅದು ಏಕದಮ್ ಉದ್ಘಾಟನೆ ಮಾಡಿದ ತಕ್ಷಣ ಸ್ಟಾಪ್ ಆಗಿ ಬಿಟ್ಟಿದೆ, ಬಸ್ಸೇ ಒಳಗೆ. ಆಮೇಲೆ ಇದು ಎಲೆಕ್ಟ್ರಿಕ್ ಬಸ್ ಬಗ್ಗೆನೂ ಕೂಡ ಕೇಳಿದ್ರು. ಮೊನ್ನೆ ರೆವಿನ್ಯೂ ಇಲಾಖೆಯಿಂದ 5 ಎಕರೆ ಜಾಗನೂ ಕೊಟ್ಟಿದ್ದಾರೆ. ಮಂಗಳೂರಲ್ಲಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಡಿಪೋ ಎಲ್ಲ ಕಟ್ಟಾದ್ಮೇಲೆ ಅದು ಬಸ್ ಬರೋಷ್ಟರಲ್ಲಿ ಅದು ರೆಡಿ ಆಗುತ್ತೆ. ಸಚಿವರೇ, ಆ ಎಲೆಕ್ಟ್ರಿಕ್ ಬಸ್ ಬಗ್ಗೆ ತಾವು ಹೇಳಿದಿರಿ ನಮ್ಗೆ. ಸಚಿವರೇ, ಆ ಎಲೆಕ್ಟ್ರಿಕ್ ಬಸ್ ಬಗ್ಗೆ ಹೇಳಿದ್ದೀರಿ. ಎಲೆಕ್ಟ್ರಿಕ್ ಬಸ್ ಒಮ್ಮೆ ಅದನ್ನು ಚರ್ಚೆ ಮಾಡಿ ಅದು ನಮ್ಗೆ ಏನಾದ್ರು ಉತ್ತಮ ಆಗುದಾದ್ರೆ ಮಾತು ಅನುಷ್ಠಾನ ಮಾಡಬೇಕು. ಅದಕ್ಕೆಲ್ಲ ಬೇರೆ ಬೇರೆ ಅಭಿಪ್ರಾಯ ಇದೆ. ಅದರಲ್ಲಿ ಅಂತಿಮ ಮೇಲೆ ನಷ್ಟ ಆಗ್ತದೆ, ಪ್ರಯೋಜನ ಕೂಡ ಇಲ್ಲ ಅಂತ ಹೇಳಿ. ಅದು ಒಂದು ಬರೀ ಒಂದು ಪ್ರೈವೇಟ್ ಸೆಕ್ಟರ್ಗೆ ಲಾಭ ಆಗ್ಲಿಕ್ಕೆ ಬೇಕು, ನಾವು ಅದನ್ನು ತಗೊಳ್ಳೋದು ಬೇಡ. ನಮ್ಮ ಊರಿಗೆ ಕೂಡ ಅದನ್ನು ಚರ್ಚೆ ಮಾಡ್ತೀವಿ. ನಮ್ಮಲ್ಲಿ ಆ ಬಸ್ ಬರಲಿ, ಅದ್ರ ರಿಪೋರ್ಟ್ ನಾವು ಕೊಡ್ತೇವೆ. 1 ವರ್ಷ ಅದನ್ನ ಓಡಾಡಿಸಿ ಆದ್ಮೇಲೆ ಗೊತ್ತಾಗಬಹುದು. ಗೊತ್ತಾಗುವಾಗ ಸರ್ಕಾರ ಕರೆಕ್ಟ್. ಶ್ರೀವಾಸ್ತವ್ TS. ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 858 ಮಾನ್ಯ ಪಶುಸಂಗೋಪನಾ ಮತ್ತು ರೇಷ್ಮೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ ಉತ್ತರ ಒದಗಿಸಿದ್ದೆ.
ಉತ್ತರ ಒದಗಿಸಿದ್ದಾರೆ ಅಧ್ಯಕ್ಷರೇ. ಮೈಸೂರು KSIC ಏನು ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 3 ವರ್ಷದ ಲಾಭದ ಬಗ್ಗೆ ಮೊದಲನೇ ಪ್ರಶ್ನೆ ಕೇಳಿದ್ರೆ, ಎರಡನೇದು KSICಯಲ್ಲಿ ತಯಾರಾಗುವಂತ ಸೀರೆ ಬಹಳ ಡಿಮ್ಯಾಂಡ್ ಇದೆ ಅಧ್ಯಕ್ಷರೇ. ಇವತ್ತು ಎಷ್ಟರ ಮಟ್ಟಿಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ, ಮೈಸೂರು ಮತ್ತು ಮೈಸೂರಿನ ಹೊರಗಡೆ ಜನ ಬೆಳಗ್ಗೆ 3 ಗಂಟೆಗೆ ಬಂದು KSIC ಬಾಗಿಲಲ್ಲಿ ನಿಂತ್ಕೊಂಡು ಟೋಕನ್ಗೆ ಕಾಯ್ತಾ ಇರುವಂತ ಪರಿಸ್ಥಿತಿ ಬಂದಿದೆ ಅಧ್ಯಕ್ಷರೇ. ಬೆಳಗ್ಗೆ 3 ಗಂಟೆಯಿಂದ ಸುಮಾರು 6-6:30ವರೆಗೆ ಒಂದು 500-600 ಜನ ಕ್ಯೂ ನಿಂತ್ಕೋತಾರೆ ಅಧ್ಯಕ್ಷರೇ. ಇದನ್ನು ತಪ್ಪಿಸ್ಬೇಕು ಅಂದ್ರೆ ಜನಕ್ಕೆ ರೇಷ್ಮೆ ಸೀರೆ ಆ ಮಾರಾಟ ಮಳಿಗೆಯಲ್ಲಿ ಫ್ಯಾಕ್ಟರಿ ಒಳಗೆ ಸಿಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅನ್ನೋದು ಇದರ ಕಳಕಳಿ ಅಧ್ಯಕ್ಷರೇ. ಎರಡನೇದು, KSIC ಫ್ಯಾಕ್ಟರಿಯ ಏನು ಸೀರೆಗಳಿಗೆ ಎಲ್ಲ ಕಡೆಯಿಂದ ಡಿಮ್ಯಾಂಡ್ ಇದೆ. ಶಾಸಕರು ಅದಲ್ಲದೆ ಬೇರೆ ಬೇರೆಯವರು ಬಂದು ಅಲ್ಲಿ ಒಳಗಡೆ ಗೋಡೌನಲ್ಲಿ ಸ್ಟಾಕ್ ಇರುತ್ತೆ, ಅದನ್ನು ತೆಗೆಸ್ಕೊಡಿ ಅಂತ ನಮಗೂ ಫೋನ್ಗಳು ಒತ್ತಡ ಬರುತ್ತೆ. ಆದ್ರೆ ಸಮಸ್ಯೆ ಇರೋದೇನು ಅಂದ್ರೆ, ಇವರ ಉತ್ತರದ ಪ್ರಕಾರ ಪ್ರತಿನಿತ್ಯ ಸುಮಾರು 200-250 ಸೀರೆಗಳು ಪ್ರತಿನಿತ್ಯ ತಯಾರಾಗುತ್ತೆ ರೇಷ್ಮೆ ಸೀರೆ ಅಂತ ಇದೆ. ಇದನ್ನ ಜಾಸ್ತಿ ಮಾಡ್ಲಿಕ್ಕೆ ಜನಕ್ಕೆ ಈಗ ಸೀರೆ ಬೇಕು ಅಂದಾಗ ಹೆಂಗಿದು ಇದು ಒಂದು ಪ್ರಾಫಿಟ್ ಉದ್ಯಮ, ಇದನ್ನ ಜಾಸ್ತಿ ಮಾಡ್ಲಿಕ್ಕೆ ಸರ್ಕಾರ ಹೆಚ್ಚಿನ ಬಂಡವಾಳ ಹಾಕಿದ್ರೆ ಏನು ಸೀರೆಗೆ ಡಿಮ್ಯಾಂಡ್ ಇದೆಯೋ ಆ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡಕ್ಕಾಗತ್ತೆ. ಅದ್ರ ಬಗ್ಗೆ ಸಚಿವರ ಗಮನವನ್ನ ಸೆಳೀತಾ ಇದ್ದೇನೆ. ಮಾನ್ಯ ಸಚಿವರು. ಅಧ್ಯಕ್ಷರೇ, ನಾನು ಬಹಳ ವಿವರವಾಗಿ ಮಾನ್ಯ ಸದಸ್ಯರಿಗೆ ಉತ್ತರ ಕೊಟ್ಟಿದ್ದೇನೆ. ಅವರು ನಮ್ಮ ಮೈಸೂರು ಸಿಲ್ಕ್ ಸೀರೆಗಳಿಗೆ ಬಹಳ ಡಿಮ್ಯಾಂಡ್ ಇದೆ ಅಂತ ಹೇಳ್ತಾರೆ, ನಮಗೂ ಗೊತ್ತಿರ್ತಕ್ಕಂಥ ವಿಚಾರ. ಜೊತೆಗೆ ನಾವು ಒಂದು ದಿನಕ್ಕೆ 350-400 ಸೀರೆ ತಯಾರು ಮಾಡ್ತೀವಿ ಅಧ್ಯಕ್ಷ. ಒಂದು ದಿನಕ್ಕೆ ನಮಗೆ ಡಿಮ್ಯಾಂಡ್ ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಬಹಳ ಒಳ್ಳೆ ಕ್ವಾಲಿಟಿ ಸೀರೆ ನಮ್ಮ ಮೈಸೂರು ಸಿಲ್ಕ್ ತಯಾರು ಮಾಡ್ತಕ್ಕಂಥದ್ದು. ಅದರಲ್ಲಿ ಸ್ವಲ್ಪನೂ ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ. ಕೂತ್ಕೊಳ್ಳಿ, ಒಂದೇ ಒಂಚೂರು ಡ್ಯಾಮೇಜ್ ಇದ್ರೆ ಮಹಿಳೆಯರು ತಗೊಳ್ಳೋದಿಲ್ಲ. ಬಹಳ ಕ್ಲೀನಾಗಿ ನೋಡಿ ಸೀರೆ ಪರ್ಚೇಸ್ ಮಾಡ್ತಾರೆ ಮಹಿಳೆಯರು. ಹೀಗಾಗಿ ನಾವು ನೇಯ್ಗೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಬಹಳ ಸೂಕ್ಷ್ಮವಾಗಿ ಆ ಸೀರೆಗಳನ್ನ ತಯಾರು ಮಾಡ್ತಕ್ಕಂಥದ್ದು ಮೊದಲಿಂದ ನಡ್ಕೊಂಡ್ ಬಂದಿರತಕ್ಕಂಥ ಒಂದು ಪರಿಪಾಠ. ಈಗ ನಾವು ಎರ್ರಾಬಿರ್ರಿ ಸೀರೆ ತಯಾರು ಮಾಡಿ ಜನರಿಗೆ ಕೊಡೋಕ್ಕಾಗಲ್ಲ ಅಂತ, ಸೇಲ್ವಾಗಲ್ಲ. ಸ್ವಲ್ಪ ಡ್ಯಾಮೇಜ್ ಇದ್ರೆ ಬಿಸಾಕ್ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ಮತ್ತೊಂದು ಏನು ಹೇಳಿದ್ರೆ, ಹೆಚ್ಚಿಗೆ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರೊಡಕ್ಷನ್ ಜಾಸ್ತಿ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿ ಕ್ವಾಲಿಟಿ ಗೂಡುಗಳನ್ನೇ ತಯಾರು ಮಾಡಿ ನಾವು ಪರ್ಚೇಸ್ ಮಾಡ್ಬೇಕು. ನಾವು ಸಿಕ್ತಿಕ್ ಎಲ್ಲ ಗೂಡು ತಗೊಂಬರಕ್ಕಾಗಲ್ಲ. ಜೊತೆ ಕಾಂಪಿಟೇಷನ್ ಜಾಸ್ತಿ ಇದೆ ಈಗ ಬರೀ ನಮ್ಮ ಇದೆ ಅಂತಲ್ಲ. ಈಗ ಇದು ತಮಿಳುನಾಡವ್ರು ಬರ್ತಾರೆ, ಮಹಾರಾಷ್ಟ್ರದವ್ರು ಬರ್ತಾರೆ, ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ಗೂಡನ್ನು ಪರ್ಚೇಸ್ ಮಾಡ್ತಾರೆ, ಮತ್ತೆ ಡೀಲರ್ಸ್ ಸಹ ಪರ್ಚೇಸ್ ಮಾಡ್ತಾರೆ. ಹೀಗಾಗಿ ಬಹಳ ಡಿಮ್ಯಾಂಡ್ ಇದೆ ಅದಕ್ಕೆ ನಮ್ಮಲ್ಲಿ ಇದು ಮಾಡೋದಕ್ಕೆ. ಮತ್ತೆ ನಾವು ಒಳ್ಳೆ ಕ್ವಾಲಿಟಿ ಗೂಡನ್ನೇ ತಗೊಂಡ್ಬಂದು ನಾವು ಒಂದು ಸೀರೆ ತಯಾರು ಮಾಡಬೇಕು. ಅವ್ರು ಹೇಳ್ತಾರೆ ಕ್ಯೂ ನಿಂತ್ಕೋತಾರೆ ಅಂತ ಹೇಳ್ತಾರೆ. ಈಗ ನಾವೇನು ಕ್ಯೂ ನಿಂತ್ಕೋದು, 3 ಗಂಟೆಗೆ ಯಾರು ಬರಲ್ಲ. ನಮ್ಮ ಶ್ರೀವತ್ಸ ಅವ್ರಿಗೆ 3 ಗಂಟೆಗೆ ಯಾರು ಬರಲ್ಲ. 3 ಗಂಟೆಗೆ ಯಾರು ಬರ್ತಾರೆ, ಈ ಸೆಕೆಂಡ್ ಸೇಲ್ ಅಂತ ಮಾಡ್ತೀವಿ ನಾವು. ಏನು ಸ್ವಲ್ಪ ಡ್ಯಾಮೇಜ್ ಸೀರೆ ಆಗಿರುತ್ತಲ್ಲ, ಆ ಸೀರೆನ ಸೆಕೆಂಡ್ ಸೇಲ್ಸ್ ಅಂತ ಮಾಡ್ತೀವಿ ನಾವು. ಅದನ್ನ ಮಾಡುವಾಗ 3 ಗಂಟೆ ಒಂದು ಅದಕ್ಕೆ ಮುಂಚೆ ಬಂದು ನಿಂತ್ಕೋದು. ಸೆಕೆಂಡ್ ಒಂದು 30% ಡಿಸ್ಕೌಂಟ್, 25%, 30% ಡಿಸ್ಕೌಂಟ್ ಇಟ್ಟಿರ್ತಾರೆ. ಆಗ ಬಂದು ಸ್ವಲ್ಪ ನಿಂತಿರ್ತಾರೆ. ಬೇರೆ ಟೈಮಲ್ಲಿ ನಾವು ನಮ್ಮ ದಿನ ತಯಾರಾದಂಥವ್ರನ್ನ ಬೆಂಗಳೂರಿಗೆ ಕಳಿಸ್ತೀವಿ, ಮತ್ತೆ ಅಲ್ಲಿ ಲೋಕಲ್ ಆಗು ಮಾರಾಟ ಮಾಡ್ತೀವಿ. ಮತ್ತೆ ಈಗ ಆನ್ಲೈನ್ ಓಪನ್ ಮಾಡಿದ್ದೀವಿ. ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಅಧ್ಯಕ್ಷ, ಆನ್ಲೈನ್ ನಿಲ್ಲಿಸಬೇಕು ಅಂತ ಯೋಚನೆ ಎಲ್ಲ. ಯಾಕಂದ್ರೆ ಇಡೀ ದೇಶಾದ್ಯಂತ ಎಲ್ಲ ಆನ್ಲೈನ್ ಮಾಡಬೇಕು ಅಂತ ಇದೆ. ಲೋಕಲ್ ಆಗಿ ಜನಕ್ಕೆ ಕೊಡೋಣ ಮೊದಲು ಅಂತ ಹೇಳಿ ಹೆಚ್ಚಿಗೆ ನಮ್ಮ ತಯಾರಿ ಸೀರೆಗಳು ಹೆಚ್ಚಿಗೆ ಮಾಡಿದ ಮೇಲೆ ಬೇರೆಯವ್ರಿಗೆ ಕೊಡ್ತಕ್ಕಂಥ ಪ್ರತಿಪಕ್ಷ ಸರ್. ಒಂದ್ ಸೆಕೆಂಡ್ ಶ್ರೀವಾಸ್ತವ್. ಒಂದೇ ನಿಮಿಷ ಅಧ್ಯಕ್ಷರೇ, ಮಂತ್ರಿಗಳು ಏನೋ ಬಹಳ ಬಡಾಯಿ ತರ ಕೊಚ್ಕೊಂತ ಇದ್ರು. ಹಿಂಗಾಗಿದೆ ಹಂಗಾಗಿದೆ, ಏನೋ ಒಂದು ಸಣ್ಣ ಹೆಚ್ಚು ಕಮ್ಮಿ ಆದ್ರೆ ನಾವು ಮುಟ್ಟಲ್ಲ ಅಂತ ಹೇಳಿ ನಾನು ಅಲ್ಲಿ ಭೇಟಿ ಮಾಡಿದ್ದೆ. ಅಧ್ಯಕ್ಷರೇ, ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ, 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರೇನೋ ಗರಿಮೆ ಅಂದ್ರಲ್ಲ, 3,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. 11 ತಿಂಗಳು 3,000 ಕೆಲಸ ಮಾಡ್ತಾರೆ. ಲೆಕ್ಕ ಹಾಕೊಳ್ಳಿ ಯಾಕೆ ಬದುಕಬೇಕು ಅವರು ಅಂತ. ಆಮೇಲೆ ಅಪಾಯಿಂಟ್ಮೆಂಟ್ ಆದ್ಮೇಲೆ 15,000 16,000 ರೂಪಾಯಿ ಅಪಾಯಿಂಟ್ಮೆಂಟ್ ಆದ್ಮೇಲೆ ಅವ್ರು ಕನ್ಫರ್ಮ್ ಆದ್ಮೇಲೆ. ಈಗೇನ್ ಮನೆ ಆಳ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ನಾನು ಹೇಳ್ತೀನಿ, ಇಷ್ಟಾದ್ಮೇಲೆ ಎಷ್ಟು ಲಾಭ ಮಾಡಿದ್ದಾರೆ ಅಧ್ಯಕ್ಷರೇ? 96 ಕೋಟಿ ಲಾಭ ಮಾಡಿದ್ದಾರೆ ಈ ವರ್ಷ. 96,000
ಲಾಭ ಮಾಡಿರೋದು ಕ್ರೋರ್ 96 ಕೋಟಿ ಲಾಭ ಮಾಡಿದ್ದಾರೆ, ಲೆಕ್ಕ ಹಾಕೊಳ್ಳಿ. ಅಂತ ಸಂಸ್ಥೆನ ಮುಚ್ಚಕ್ ಹೊರಟಿದ್ದಾರೆ. ಅಲ್ಲಿರುವಂತ ಪ್ರಿಯಾಂಕ್ 16 ಸಚಿವರು, ಅಲ್ಲಿರುವಂತ 12 ಎಕರೆ ಜಾಗ ಯಾರೋ ಮೈಸೂರು ಮಹಾರಾಜರು ಹಿಂದೆ ಅವರು ನಿಮ್ಮ ಸಲಹೆ ಈಗ ಅದನ್ನ ನಾನು ಹೇಳ್ತಾ ಇರೋದು. ಅವ್ರು ಹೇಳಿದ್ರಲ್ಲ ನಾನು ಆಗ ಮಾಡ್ತಾ ಇದ್ದೀನಿ ಈಗ ಮಾಡ್ತಾ ಇದ್ದೀನಿ, ಫಸ್ಟ್ ಅದು ಮುಚ್ಚಬೇಡಿ ನೀವು. ಅಲ್ಲಿ ಗ್ರೌಂಡ್ ಮಾಡಕ್ ಹೊರಟಿದ್ದಾರೆ. ಯಾರೋ ಪುಣ್ಯಾತ್ಮ ಮಹಾರಾಜರು ಮಾಡಿದ್ದು ಹಿಂದೆ ಆ ಕಾಲದಲ್ಲಿ ಮಾಡಿರೋಂಥದ್ದು. ಲಾಭ ಬರ್ತಾ ಇದೆ. ರೇಷ್ಮೆ ಸೀರೆಗೆ ಅದೇನೋ ಹೇಳ್ತಾರಲ್ಲ, ನಾನು ಹೋಗಿದ್ದೆ 3 ಗಂಟೆ ಕ್ಯೂ ನಿಂತ್ಕೊಂತಾರೆ. ಅದು 1 ಅವರಲ್ಲಿ ಎಲ್ಲ ಸೇಲ್ ಆಗಿ ಹೋಗ್ತೈತೆ. ಅದನ್ನ ಇಂಪ್ರೂವ್ ಮಾಡಬೇಕು, ಅದನ್ನ ಮುಚ್ಚಬೇಕು. ಆ ಜಾಗನ ಯಾಕೆ ಈಗ ನೀವು ಪರಬಾರಿ ಮಾಡ್ತಾ ಇದ್ರೆ? ನಿಮ್ಗೆ ಬೇರೆ ಇಲ್ವಾ ಜಾಗ? ತಗೊಳ್ಳಿ ದುಡ್ಡು ಕೊಟ್ಟು. ಸುತ್ತು ಲೇಔಟ್ ಮಾಡಿದ್ದಾರೆ ಅಧ್ಯಕ್ಷರೇ, 500,000 ಎಕರೆ ಲೇಔಟ್ಗಳು ಮಾಡಿದ್ದಾರೆ. ಅದು ಸುತ್ತು ಏರಿಯಾ ಸುತ್ತೂರು. ಅವ್ರಿಗೆಲ್ಲ ಜಮೀನ್ ಸಿಗುತ್ತೆ, ಇವ್ರಿಗೆ ಜಮೀನ್ ಸಿಗಲ್ಲ. ಅಂದ್ರೆ 96 ಕೋಟಿ ಲಾಭ ಮಾಡಿರೋಂತ ಒಂದು ಸಂಸ್ಥೆಯನ್ನ ಮುಚ್ಚಾಕ ಹೊರಟಿದ್ದಾರೆ. ಅದನ್ನ ಕೂಡಲೇ ರದ್ದು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ರದ್ದು ಮಾಡಬೇಕು ಕೂಡ. ಇಲ್ಲ ಅಂತ ಹೇಳಿದ್ರೆ ಇದು ಸಂಸ್ಥೆ ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಲಾಭ ಮಾಡೋದೇ ಕಡಿಮೆ, 90% ಲಾಭ ಮಾಡಲ್ಲ. ಯಾವ್ದೋ ಕೆಲವು ಸೋಪ್ ಫ್ಯಾಕ್ಟ್ರಿ ಈ ತರ ಸಿಲ್ಕ್ ಈ ತರದವ್ರು ಮಾಡ್ತಾರೆ. ಇದ್ರೂ ನೀವು ಮುಣಗ್ಸಕ್ ಹೊರಟ್ರೆ ಏನು ಲಾಬಿ ಇದೆಯಾ? ಬೇರೆ ಲಾಬಿ ಬೇರೆ ಹತ್ರ ನೀವು ದುಡ್ಡು ಬೇರೆ ಹತ್ರ ಸಿಲ್ಕ್ ತಗೊಳಕ, ಚೈನಾದಿಂದ ಸಿಲ್ಕ್ ತಗೊಳಕ್ಕೆ, ಬೇರೆಯವರಿಂದ ಪಾರ್ಟಿ ಬೇರೆ ಪ್ರೈವೇಟ್ ಅವರೆಲ್ಲ ಸಿಲ್ಕ್ ಸಪ್ಲೈ ಮಾಡಕ್ ರೆಡಿ ಇದ್ದಾರೆ. ಇದನ್ನ ಮುಚ್ಚಿಬಿಟ್ರೆ ನಾವು ಸಿಲ್ಕ್ ಸಪ್ಲೈ ಮಾಡೋಣ ಅಂತ ಹೇಳಿ ಅದಕ್ಕೆ ಮುಚ್ಚಬಾರದು. ಅದಕ್ಕೆ ಸೂಕ್ತ ಉತ್ತರ ಕೊಡಬೇಕು ಅಂತ ಆಗ್ರಹ ಮಾಡ್ತೀನಿ. ಅಧ್ಯಕ್ಷರೇ, ನಾನು ನಮ್ಮ ಇಲಾಖೆ ಬಗ್ಗೆ ನಮ್ಮ ಸೀರೆ ಬಗ್ಗೆ ಜಂಬ ಏನು ಹೇಳಿಲ್ಲ, ಇರೋ ವಿಚಾರ ಹೇಳಿದ್ದೀನಿ ಅಷ್ಟೇ. ವಾಸ್ತವವಾಗಿ ಬೇಡಿಕೆ ಏನಿದೆ, ಜನರ ಬೇಡಿಕೆ ಏನಿದೆ ಅದನ್ನ ಮತ್ತೆ ಜಂಬದ ವಿಚಾರ ಏನಲ್ಲ. ಅವರು ನಮ್ಮ ವಿರೋಧ ಪಕ್ಷದ ನಾಯಕ ಹೇಳಿದ್ದಾರೆ ಅಲ್ಲಿ ಇದನ್ನ ಮಾಡಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತೇಳಿ. ಅಲ್ಲ, ಲೇಔಟ್ ಅಲ್ಲ, ಅಲ್ಲಿ ಸ್ಟೇಡಿಯಂ ಮಾಡಕ್ಕೆ ಅಂತ ಕೇಳಿದ್ರು ಮುಖ್ಯಮಂತ್ರಿಗಳು. ಆ ಕ್ಷೇತ್ರ ಅದು. ಪಾಪ ಅವ್ರಿಗೆ ಯಾರೋ ಅಧಿಕಾರಿಗಳು ಮಿಸ್ಗೈಡ್ ಮಾಡಿದ್ದಾರೆ, ಏನೋ ಅಲ್ಲಿ ಜಾಗ ಇದೆ ತಗೋಬಹುದು ಅಂತೇಳಿ. ಈಗ ಅವ್ರಿಗೆ ಗೊತ್ತಾಗಿದೆ, ಅವ್ರಿಗೆ ಜಾಗ ಅಲ್ಲದೆ ಈಗ ಜಾಗ ಕೈ ಬಿಡ್ತಕ್ಕಂಥ ಕೆಲಸ ಮಾಡಿ ಏನು ಹೇಳಿ. ಅಲ್ಲ, ಜಾಗ ಕೈ ಬಿಡ್ತಾ ಕೈ ಬಿಡ್ತೀವಿ. ನಮ್ಗೇನಾದ್ರೆ ಈಗ ವಾಸ್ತವವಾಗಿ ನಮ್ಮ ಸೀರೆಗಳಿಗೆ ಡಿಮ್ಯಾಂಡ್ ಇರೋದು ನಿಜ. ಅದು ಅಷ್ಟೇನೋ. ನಮ್ಮ ಶ್ರೀವತ್ಸ ಅವರಿಗೆ ಮೈಸೂರಲ್ಲಿದ್ದವ್ರಿಗೆಲ್ಲ ವಿಚಾರ ಗೊತ್ತಿದೆ. ಏನೋ ಅದು ಸೇಲ್ಸ್ ಇದೆ, ನಾವೇನ್ ತಯಾರು ಮಾಡ್ತೀವಿ ಅದೇ ಬಂದಿದ್ದಕ್ಕೆ ಖರ್ಚಾಗುತ್ತೆ. ಅದೆಲ್ಲ ಅಧ್ಯಕ್ಷರೇ, ನಾನು ಅಧ್ಯಕ್ಷರೇ, ಈಗ ಮಂತ್ರಿಗಳು ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿ ನಾವು ಹೋದಾಗ ಸುಮಾರು 2,000 ಜನ ಸ್ಟ್ರೈಕ್ ಮಾಡ್ತಾರೆ. ಮೈಸೂರು, ಚನ್ನಪಟ್ಟಣ ಮತ್ತು 3 ಕಡೆ ಇರುವಂತದ್ದು. ಅದರಿಂದ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಾನು ಅದನ್ನ ಉಳಿಸ್ತೀನಿ ಅಂತ. ಒಳ್ಳೇದು, ನಾನು ಸ್ವಾಗತ ಮಾಡ್ತೀನಿ. ಮಂತ್ರಿ ಹೇಳಿಕೆಗೆ ನಾನು ಬೆಂಬಲವನ್ನ ಕೊಟ್ಟಿದ್ದೀನಿ. ಓಕೆ ಅಧ್ಯಕ್ಷರೇ, 3,000 ತಿಂಗಳಿಗೆ ಕೊಡ್ತಾರೆ. ಆಯ್ತು, ಮತ್ತೆ ಇಲ್ಲಿ ತನಕ ಏನ್ ಮಾಡ್ತಿದ್ರೆ ಸರ್? ಅಧ್ಯಕ್ಷರೇ, ಈ 3,000 ರೂಪಾಯಿ ಕೊಡೋದು ಟ್ರೈನಿಂಗ್ ಅಲ್ಲಿ ಮಾತ್ರ. ಅವ್ರು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ. ನಾವು ಟ್ರೈನಿಂಗ್ ಕೊಡುವಾಗ ಅವ್ರಿಗೆ 3,000 ರೂಪಾಯಿ ಕೊಡ್ತೀವಿ. ಟ್ರೈನಿಂಗ್ ಆದ್ಮೇಲೆ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ 15,000 ಸಂಬಳ ಕೊಡ್ತೀವಿ. ಸರ್, ಇದರಲ್ಲಿ ನಿಮ್ಮ ಟ್ರೈನಿಂಗ್ ಅಲ್ಲ, ಟ್ರೈನಿಂಗ್ 3,000 ಎಷ್ಟು ಮಾಡಬೇಕು? ಎಲ್ಲಿದೆ ಹೇಳಿ. ನೀವು ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರು ಟ್ರೈನಿಂಗ್ ಎಷ್ಟು ಕೊಡ್ತೀರಾ ನೀವು? ಟ್ರೈನಿಂಗ್ ಅಂತ ಇಲ್ಲ, ಮಾನವೀಯತೆ ಬೇಡವಾ? 96 ಕೋಟಿ ಲಾಭ ಮಾಡಿದ್ದಾರೆ. ಅದರಲ್ಲಿ 1 ಕೋಟಿ ಕೊಡಿ. 1 ಕೋಟಿ, 96 ಕೋಟಿ ಲಾಭ ಮಾಡಿದ್ದಾರೆ. 1 ಕೋಟಿ ಕೊಡಿ. ಅವ್ರದೆಲ್ಲ ಮಿನಿಮಮ್ ವೇಜಸ್ 18,000 ಹೇಳ್ತಾರಲ್ಲ, ಅದನ್ನ ಮಾನವೀಯತೆಯಿಂದ ಕನ್ಸಿಡರ್ ಮಾಡಿ. ಆ 3,000 ಇರೋದು ಸರ್ಕಾರ ಇರುವಾಗ ತಾವು ಯೋಚನೆ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಟ್ರೈನಿಂಗ್ ಸರ್ಕಾರ ಇಟ್ಟಿಲ್ಲ. 2023ವರೆಗೂ ತಮ್ಮದೇ ಸರ್ಕಾರ ಇಟ್ಟಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ 3,000 ರೀತಿ ಮಾಡಿಲ್ಲ. ಏನ್ ಕೆಲಸ ಮಾಡ್ತಾರೆ? ಒಂದ್ ನಿಮಿಷ ಅವ್ರಿಗೆ ಅವತ್ತಿಂದ ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ಇದು ಟೆಂಪ್ರರಿ ಮಾಡ್ಬೇಕಂತ 3,000 ಅಂತ ನಿಗದಿ ಮಾಡಿಲ್ಲ. ಅವತ್ತಿಂದ ನಡ್ಕೊಂಡು ಬರ್ತಾ ಇರೋದು. ಅವತ್ತಿಂದ ತಮ್ಮ ಸರ್ಕಾರ ಇತ್ತಿಲ್ಲ 4 ವರ್ಷ, ಅವಾಗ ಮಾಡ್ಬೋದಾಗಿತ್ತು. ತಮ್ಮದೇ ಸರ್ಕಾರ ಇತ್ತಿಲ್ಲ. ಅಷ್ಟು ಕಾಲ ಅಷ್ಟು ಮಾಡ್ಬೋದಾಗಿತ್ತು. ಅವತ್ತು ಬಜೆಟ್ ಇತ್ತು 2 ಲಕ್ಷ ಆಯ್ತು. ಇವತ್ತು 4.5 ಲಕ್ಷ ಮಾಡಿದಿರಲ್ಲ. ನಿಮ್ದು ಸಂಬಳ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀರಾ. ಅವ್ರ ಸಂಬಳ ಜಾಸ್ತಿ ಮಾಡ್ಬೇಕು ಅಂತ ಜ್ಞಾನ ಬೇಕಲ್ಲ ಸರ್ಕಾರಕ್ಕೆ? ಬೇಕಲ್ಲ ಜ್ಞಾನ. ನಮ್ಮದೇ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅವ್ರದ್ದು ಮಾಡ್ಬೇಕಲ್ಲ.
ನಮ್ಮ ಜಮೀರು ಇರೋಣ ಜಮೀರ್ ಅವರು 5 ಸ್ಟಾರ್ ಹೋಟ್ಲು ಹೋದ್ರೆ ಟಿಪ್ಸ್ 3,000 ಮೈಸೂರು ಸಿಲ್ಕ್ ಸಾರಿ ಬಗ್ಗೆ ಟಿಪ್ಸ್ 3,000 ಕೊಡ್ತಾರೆ. ಏನಪ್ಪ ನಾನೇ ಹೇಳಿರೋದು, ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ನೀನು. ಸಭಾಗಿರಿ ಕೊಡ್ತಾ ಇದ್ದೀರಾ ಅಂದ್ರೆ ತಾವು ಬಜೆಟ್ ಕೊಟ್ಟಿದ್ದು 2 ಲಕ್ಷ ಕೋಟಿ, ನಮ್ಮ ಸರ್ಕಾರ ಬಂದು 4 ಲಕ್ಷ ಕೋಟಿ ಕೊಟ್ಟಿದೆ. ಸಭಾಗಿರಿ ಕೊಡ್ತಾ ಇದ್ದೀರಾ ವಿರೋಧ ಪಕ್ಷ ನಾಯಕರು. ಧನ್ಯವಾದಗಳು ಸಭಾಧ್ಯಕ್ಷರೇ. ಒಂದ್ ನಿಮಿಷ ಸಭಾಧ್ಯಕ್ಷರೇ. ಈಗ ಅಶೋಕ್ ಅಣ್ಣ ಹೇಳಿದ್ದು, ವೆಂಕಟೇಶ್ ಅಣ್ಣ ಹೇಳಿದ್ದು ವಾಟ್ ಎವರ್ ಸಭಾಧ್ಯಕ್ಷರೇ, 3,000 ಕೊಟ್ರೆ ಕೊಡ್ಲಿ, 10,000 ಕೊಟ್ರೆ ಕೊಡ್ಲಿ, ಆದ್ರೆ KSICಗೆ ಇಡೀ ಪ್ರಪಂಚಾದ್ಯಂತ ಡಿಮ್ಯಾಂಡ್ ಇದೆ ಸಭಾಧ್ಯಕ್ಷರೇ. ಅಲ್ಲೆಲ್ಲ ಅಮೆರಿಕದಿಂದ ನಮ್ಮ ಕಸಿನ್ಸ್ ಎಲ್ಲ ಫೋನ್ ಮಾಡ್ತಾರೆ ಸಭಾಧ್ಯಕ್ಷರು. ಒಂದ್ ಸೀರೆಗೆ 2 ತಿಂಗಳು ಕಾಯ್ಬೇಕು ಸಭಾಧ್ಯಕ್ಷರೇ. ರೇಟ್ ಬೇಕಾದ್ರೂ ಜಾಸ್ತಿ ಮಾಡ್ಕೊಂಡ್ಲಿ, ಟ್ರೈನೀಸ್ ಯಾರಿದ್ದಾರೆ ಅವ್ರಿಗೂ ಡಬಲ್ ಕೊಟ್ಕೊಳ್ಳಿ. ಆದ್ರೆ ಮೊನ್ನೆ ಯಾವ್ದೋ ನ್ಯೂಸ್ ಪೇಪರ್ ಅಲ್ಲಿ ಓದಿದೆ ಸಭಾಧ್ಯಕ್ಷರೇ, KSICನ ಮುಚ್ತೀರಿ ಅಂತ ಯಾರೋ ಅಧಿಕಾರಿಗಳು ಯಾರೋ ಹೇಳಿದ್ರು ಸಭಾಧ್ಯಕ್ಷರೇ. ಅದಾಗಬಾರ್ದು ಸಭಾಧ್ಯಕ್ಷರೇ. ಅದಕ್ಕೆ ಬಹಳಷ್ಟು ಇತಿಹಾಸ ಇರುವಂತದ್ದು KSIC. ಇದನ್ನ ಮುಂದುವರಿಸಿ ಸಂಬಳ ಬೇಕಾದ್ರೆ ಜಾಸ್ತಿ ಕೊಡಿ, ಸೀರೆ ರೇಟ್ ಬೇಕಾದ್ರೆ ಜಾಸ್ತಿ ಮಾಡಿ ಸಭಾಧ್ಯಕ್ಷರೇ. ಅದಕ್ಕೆ ಇನ್ನೂ ಉತ್ತೇಜನ ಕೊಟ್ಟು ಸರ್ಕಾರದಲ್ಲಿ ಇನ್ನೊಂದಷ್ಟು ದುಡ್ಡು ತಗೊಂಡು ಆ ಫ್ಯಾಕ್ಟರಿನ ಉದ್ಧಾರ ಮಾಡಕ್ ಮಾಡಲಿ ಸಭಾಧ್ಯಕ್ಷರೇ. ಸುರೇಶ್ ಅವರು ಪ್ರಶ್ನೆ ಮಾಡ್ತೀನಿ. ಅಲ್ಲ ಮಾನ್ಯ ಸಭಾಧ್ಯಕ್ಷ, ಒಬ್ಬ ಒಳ್ಳೆ MD ಹಾಕಿ ಅಂತ ಹೇಳಿ ಯಾರು ಕೆಲಸಕ್ಕೆ ಬರ್ದವ್ರು ಅಲ್ಲಿರೋ ದುಡ್ಡೇ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಕ್ಕೆ ದಯವಿಟ್ಟು ಆ MD ಅವರು ಪ್ರತಿಷ್ಠಿತ ಕಂಪನಿ ಕೇಳಿ. ಮಾನ್ಯ ಸರ್, ನೀವು ಕೇಳಲಿಲ್ಲ ಅವರ ಪ್ರಶ್ನೆ, ನೀವಿಲ್ಲಿ ಅವಕಾಶ ಕೊಟ್ರಿ, ಮಂತ್ರಿಗಳು ಎಲ್ಲರಿಗೂ ನೀವು ಸಮೀರ್ ಅಹಮದ್ಗೆ ಮತ್ತೆ ಸುರೇಶ್ ಅವರಿಗೆ ಕೇಳಕ್ಕೆ ತಾಳ್ಮೆ ಇಲ್ಲ ಅಂದ್ರೆ. ಅಧ್ಯಕ್ಷರೇ, ಇದರಲ್ಲಿ ಆನ್ಲೈನ್ಗೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಅಧ್ಯಕ್ಷರೇ. ಆನ್ಲೈನ್ ಅಲ್ಲಿ ಅಂದ್ರೆ ಅವ್ರಿಗೆ ಬೇಕಾದ ಚಾಯ್ಸ್ ಸಿಗೋದಿಲ್ಲ ಅಧ್ಯಕ್ಷರೇ. ಗೋಡನ್ ಅಲ್ಲಿ ಅದು ಶೋರೂಮ್ ಅಲ್ಲಿ ಯಾವ್ದಿರುತ್ತೆ ಅದಕ್ಕೆ ಮಾತ್ರ ಅವ್ರು ಆನ್ಲೈನ್ ಅಲ್ಲಿ ಹಾಕೋಬೇಕು. ಅವ್ರಿಗೆ ಬೇಕಾದಂತ ರೀತಿಯಲ್ಲಿ ಮಾಡೋದಿಕ್ಕೆ ಫ್ಯಾಕ್ಟ್ರಿನ ಸ್ವಲ್ಪ ದೊಡ್ಡದು ಮಾಡಿದಾಗ ಮಾತ್ರ ಸಾಧ್ಯ ಅನ್ನೋದನ್ನ ಸಚಿವರ ಗಮನಕ್ಕೆ ತರ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ಮಾಡಿರೋದು ಒಳ್ಳೇದು, ಬಟ್ ಸ್ಟಾಕ್ ಸಿಗೋಂಗ್ ನೋಡ್ಕೋಬೇಕು ಸರ್. ಹರೀಶ್ BP ಅಧ್ಯಕ್ಷರೇ, ಹೇಳೋದು ಬೇಡವಾ? ನಾವು ಫ್ಯಾಕ್ಟ್ರಿ ಎಕ್ಸ್ಪಾನ್ಷನ್ ಮಾಡೋ ಯೋಜನೆ ಇದೆ ನಮಗೆ. ಈಗ ನಮಗೆ ನಾವು ಸೀರೆ ಎಷ್ಟು ತಯಾರು ಮಾಡ್ತಾ ಇದೀವಿ, ಈಗ ಆನ್ಲೈನ್ ನಲ್ಲಿ ಬಹಳ ಜಾಸ್ತಿ ಬೇಡಿಕೆ ಬರ್ತಾ ಇದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದೀವಿ. ಏನೋ ಜಾಸ್ತಿ ತಯಾರು ಮಾಡಿದಂಗೆ ಅವ್ರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ MD ಹಾಕಿ. ಮಾನ್ಯ ಸಚಿವರೇ, MD ಅವರ ಒಳ್ಳೆಯವ್ರನ್ನ ಹಾಕಿ, ಸ್ವಲ್ಪ ಮೇಲೆತ್ತಿ ಅದನ್ನ, ನನ್ನ ಸಜೆಷನ್. ಹರೀಶ್ BP ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 945 ಸನ್ಮಾನ್ಯ ಕಂದಾಯ ಸಚಿವರಿಗೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸಭಾಧ್ಯಕ್ಷರೇ, ದಾವಣಗೆರೆ ಜಿಲ್ಲೆಯ ಮಾಜಿ ಸೈನಿಕರಿಂದ ಜಮೀನು ನಿವೇಶನ ಮಂಜೂರಾತಿ ಕೋರಿ ಅರ್ಜಿ ಎಷ್ಟು ಬಂದಿದೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ನಮ್ಮ ಜಿಲ್ಲೆಯಿಂದ 338 ಅರ್ಜಿ ಸ್ವೀಕೃತ ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಪುರಸ್ಕೃತಗೊಂಡ ಅರ್ಜಿಗಳ ಸಂಖ್ಯೆ 00, ತಿರಸ್ಕಾರಗೊಂಡ ಅರ್ಜಿಗಳ ಸಂಖ್ಯೆ 00 ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ಮಾಜಿ ಸೈನಿಕರ ನಿಜವಾಗ್ಲೂ ನಮ್ಮನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕರ ಅರ್ಜಿಗಳಿಗೆ 3 ವರ್ಷದಿಂದ ಅರ್ಜಿಗಳ ಪರಿಶೀಲನೆ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ನೋವಾಗ್ತದೆ. ಸ್ವೀಕೃತನೂಗೊಂಡಿಲ್ಲ, ಪುರಸ್ಕೃತನೂಗೊಂಡಿಲ್ಲ. ಅಂದರೆ ದಾವಣಗೆರೆ ಜಿಲ್ಲೆಯ ರೆವಿನ್ಯೂ ಅಧಿಕಾರಿಗಳು ಸೈನಿಕರ ಒಂದು ಕಷ್ಟ ನೋವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತದೆ. ಇನ್ನು ಅವರಿಗೆ ನಿವೇಶನ ಎಲ್ಲಿ ನೀವು ಕಾಯಂಗೊಳಿಸಿದಿರಿ, ಮಾಜಿ ಸೈನಿಕರಿಗೆ ಇಲ್ಲ ನಿವೃತ್ತ ಸೈನಿಕರಿಗೆ, ಮರಣ ಹೊಂದಿದ ಸೈನಿಕರಿಗೆ ನಿವೇಶನ ಎಲ್ಲಿ ಕೊಡ್ತೀರಿ ಅಂದರೆ ಅವರು ಉತ್ತರ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಹೊಸಹಳ್ಳಿಯಲ್ಲಿ 35 ಜನಕ್ಕೆ 3 ಎಕರೆ ಅಂತೆ. ಆಮೇಲೆ ಬಗ್ಗೇನಹಳ್ಳಿ ಜಗಳೂರು 13 ಜನಕ್ಕೆ 2 ಎಕರೆ 20 ಗುಂಟೆ. ಈ ರೀತಿ ಹರಿಹರದ ಮಲೇಬೆನ್ನೂರಿನಲ್ಲಿ 30 ಗುಂಟೆ. ಅಂದರೆ ಮಾಜಿ ಸೈನಿಕರಿಗೆ ಸುಮಾರು 4 ಎಕರೆ 5 ಎಕರೆ ಜಮೀನು ಕೊಡಬೇಕು. ಹೋಗಲಿ, ಅದು ಸರ್ಕಾರದಿಂದ ಆಗ್ತಾ ಇಲ್ಲ.
ನಂತರ ಪಾಪ ನಿವೇಶನವನ್ನು ಕೇಳಿದರೆ ನಮ್ಮ ತಾಲೂಕಿನ ಮಲೇಬೆನ್ನೂರಲ್ಲಿ 30 ಗುಂಟೆ ಅಂದರೆ ಆ ಜಮೀನು ಎಲ್ಲಿದೆ ಅಂದರೆ ಗುಡ್ ಗಾರ್ಡ್ನಲ್ಲಿದೆ. ಅಂದರೆ ಮಾಜಿ ಸೈನಿಕರಿಗೆ ಗುಡ್ ಗಾರ್ಡ್ನಲ್ಲಿ ನಿವೇಶನ ಕೊಡ್ತಾರ? ನಿಜವಾಗ್ಲೂ ಇವತ್ತು ಯಾರಾದರೂ ವೀರ ಯೋಧ ನಿವೃತ್ತಿಯಾಗಿ ಬಂದಂಥ ಸಂದರ್ಭದಲ್ಲಿ ಇಡೀ ಊರಿಂದ ಊರೇ ಅವರಿಗೆ ಭವ್ಯವಾಗಿ ಸ್ವಾಗತಿಸಿ ದಯವಿಟ್ಟು ಸೈನಿಕರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಾವು ಮಾಡ್ತೀವಿ. ಯಾವ್ದಾದ್ರೂ ಸೈನಿಕ ನಿಧನ ಹೊಂದಿದ್ರೆ ಇಡೀ ತಾಲೂಕಿಗೆ ನಾವು ಜನ ಸೇರಿ ಒಂದು ಗೌರವವನ್ನು ಕೊಡ್ತೀವಿ. ಆದ್ರೆ ಅದು ಬರೀ ಅವ್ರಿಗೆ ಮಾತ್ರ. ಆದ್ರೆ ಅವರಿಗೆ ನೀಡಬೇಕಾದಂತ ಸರ್ಕಾರಿ ಸವಲತ್ತನ್ನ ಕೊಡ್ಲಿಕ್ಕೆ ಅಟ್ಲೀಸ್ಟ್ ಪರಿಶೀಲನೆ ಮಾಡ್ಲಿಕ್ಕೂ ಕೂಡ ರೆವಿನ್ಯೂ ಅಧಿಕಾರಿಗಳಿಂದ ಆಗ್ತಾ ಇಲ್ಲ. ಅಂದ್ರೆ ನನಗೆ ತುಂಬಾ ಇದು ಎಲ್ಲರೂ ಇದು ಬರೀ ದಾವಣಗೆರೆ ಜಿಲ್ಲೆ ವಿಚಾರ ಅಲ್ಲ ಸನ್ಮಾನ್ಯ ಸಚಿವರೇ, ಇದು ಇಡೀ ರಾಜ್ಯದ್ದು. ಹಾಗಾಗಿ ನನ್ನ ಒಂದು ಕಳಕಳಿ ಏನಂದ್ರೆ, ನೀವು ದಯವಿಟ್ಟು ಮಾಜಿ ಯೋಧರಿಗೆ, ನಿವೃತ್ತ ಯುವಕರಿಗೆ, ಇಲ್ಲ ನಿಧನ ಹೊಂದಿದ ಯೋಧರಿಗೆ ಎಲ್ಲಾದರೂ ಇವತ್ತು ಕೈಗಾರಿಕೆಗೆ ನೀವು ಅಕ್ವೈರ್ ಮಾಡಿ ಅವರಿಗೆ ಕೈಗಾರಿಕೆಗೋಸ್ಕರ ಕೊಡ್ತೀರಾ. ಅದೇ ರೀತಿ ಮಾಜಿ ಸೈನಿಕರಿಗೆ ಒಬ್ಬೊಬ್ಬ ಸೈನಿಕರಿಗೆ 3-4 ಎಕರೆನಾದರೂ ಸರ್ಕಾರದಿಂದ ಖರೀದಿ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಇನ್ನು ನಿವೇಶನ ಅಂದರೆ ಯಾವುದೋ ಗುಡ್ಡದಲ್ಲಿ ನಿವೇಶನ ಇದೆ ಅಂತ ಅಧಿಕಾರಿಗಳು ತೋರಿಸ್ತಾರೆ ಅಂದರೆ ನೋವಾಗ್ತದೆ ಬಂಧುಗಳೇ. ಆ ಸೈನಿಕರಿಗೆ ನೀವು ಜಿಲ್ಲಾ ಕೇಂದ್ರ ಇಲ್ಲ ತಾಲೂಕು ಕೇಂದ್ರದಲ್ಲಿ ವಿಶೇಷವಾಗಿ ಭೂ ಸ್ವಾಧೀನ ಮಾಡಿ ಅವರಿಗೆ ನಿವೇಶನವನ್ನು ಕೊಡಿಸಬೇಕು. ಈ ರೀತಿ ಬೇಜವಾಬ್ದಾರಿಯಿಂದ ಸೈನಿಕರಿಗೆ ಅಗೌರವ ಮಾಡದಂಗೆ, ನನ್ನ ದೃಷ್ಟಿಯಲ್ಲಿ ಸೈನಿಕರ ವೃತ್ತಿಗೆ ಅಗೌರವ ಕೊಡ್ತಾರೆ. ದಯವಿಟ್ಟು ಸಚಿವರು ಬಹಳ ಉತ್ಸಾಹಿಗಳಿದ್ದೀರಿ. ಇದನ್ನ ಇಡೀ ರಾಜ್ಯದ ಸೈನಿಕರಿಗೆ ನೋಡಿ, ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ, ತಾಲೂಕು ಕಚೇರಿಗಳೇ ನಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಒಂದ್ ನಿಮಿಷ ಸಭಾಪತಿ ದಯವಿಟ್ಟು ಕೇಳಿ, ಅವರು ನಮ್ಮ ಜೊತೆ ಬಂದಂತ ಸಂದರ್ಭದಲ್ಲಿ ಒಬ್ಬ ಮಾಜಿ ಸೈನಿಕರಿಗೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ ಅಂತಕ್ಕಂಥ ನೋವು ನಮಗಾಗ್ತದೆ. ಹಾಗಾಗಿ ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸರ್ಕಾರ ನಿರ್ಧಾರ ಮಾಡ್ಬೇಕಂತೇಳಿ ನಾನು ಸಚಿವರಲ್ಲಿ ಮನವಿ ಮಾಡ್ತೇನೆ. ನಾನು ಒಂದು ಚೂರು ಇದಕ್ಕೆ ಸಂಬಂಧಪಟ್ಟ ಒಂದೇ ಸರ್ ಅಧ್ಯಕ್ಷರೇ ಪ್ಲೀಸ್. ಅಲ್ಲ ಅಧ್ಯಕ್ಷ ಅಲ್ಲ ಅಧ್ಯಕ್ಷ ಉತ್ತರ ಕೊಡಿ. ಅಧ್ಯಕ್ಷರೇ, ಮೊದಲಿಗೆ ಎಲ್ಲಿ ಎಷ್ಟು ಅರ್ಜಿಗಳು ಇದಾವೆ ಅಂತಾನು ಕೂಡ ಒಂದು ಕಡೆ ನಮ್ಮ ಹತ್ರ ದಾಖಲೆ ಲೆಕ್ಕ ಇರಲಿಲ್ಲ. ಈಗ ಇದಕ್ಕೋಸ್ಕರ ಒಂದು ಆನ್ಲೈನ್ ಅಲ್ಲಿ ಇರೋ ಅರ್ಜಿಗಳನ್ನೆಲ್ಲ ಡಿಜಿಟೈಸ್ ಮಾಡಿ ನಮಗೆ ಕೂತಲ್ಲೇ ಈಗ ಅಟ್ಲೀಸ್ಟ್ ಎಷ್ಟು ಅರ್ಜಿ ಇದೆ ಯಾವ್ಯಾವ ತಾಲೂಕಲ್ಲಿ ಜಿಲ್ಲೆಯಲ್ಲಿ ಅಂತ ಈಗ ಖಚಿತತೆ ಬಂದಿದೆ. ಮೊದಲಿಗೆ ಈ ಸಿಸ್ಟಮ್ ಕೂಡ ಇರಲಿಲ್ಲ. ಎಷ್ಟು ಅರ್ಜಿ ಇದೆ ಪೆಂಡಿಂಗ್ ಇದೆ ಅಂದ್ರೆ ನಾನು ಎಲ್ಲಾ ತಹಶೀಲ್ದಾರ್ಗೆ ಬರಿಬೇಕಿತ್ತು. ಅವರಿಂದ ಉತ್ತರ ಬರ್ಲಿಕ್ಕೆ ಎಷ್ಟು ದಿನ ಆಗ್ತಿತ್ತು, ಅವ್ರು ಒಂದೊಂದು ದಿನ ಒಂದೊಂದು ಉತ್ತರ ಕೊಡ್ತಿದ್ರು. ಈ ತರ ಎಲ್ಲ ಒಂದು ವಿರಾಮ ಹಾಕಿ ಇದಕ್ಕೆ ನಿರ್ದಿಷ್ಟ ಕಾರ್ಯಕ್ರಮ ಆಗಬೇಕು ಅಂತ ಎಲ್ಲ ಅರ್ಜಿಗಳನ್ನ ಆನ್ಲೈನ್ಗೆ ತಗೊಂಡು ಬಂದಿದ್ದೇವೆ. ಹಾಗಾಗಿ ಇವ್ರಿಗೆ 338 ಅಂತ ನಾವು ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೊದಲಿಗೆ ಎಲ್ಲೂ ಟ್ರ್ಯಾಕಿಂಗ್ ಕೂಡ ಇರಲಿಲ್ಲ, ಪೇಪರ್ ಅಲ್ಲೇ ಇರ್ತಾ ಇತ್ತು ಇದೆಲ್ಲವೂ. ಅದನ್ನ ಫಾಲೋ ಅಪ್ ಮಾಡ್ಲಿಕ್ಕೂ ಆಗ್ತಿರ್ಲಿಲ್ಲ. ಈಗ ಆನ್ಲೈನ್ಗೆ ತಂದಿದ್ದೇವೆ. ಎರಡನೇ ಸ್ಟೆಪ್, ಇವ್ರಿಗೆ ನಿವೇಶನ ಕೊಡಬೇಕು ಅಂತ ಸರ್ಕಾರದಿಂದ ನಾವು ಘೋಷಣೆ ಮಾಡಿದ್ದೇವೆ. ಅದನ್ನ ಅನುಷ್ಠಾನ ಮಾಡಬೇಕಾದ್ರೆ ಜಮೀನ್ ಬೇಕು. ಎರಡನೇ ಹಂತದಲ್ಲಿ ಈಗ ಇವ್ರ ಜಿಲ್ಲೆಯಲ್ಲಿ 14 ಎಕರೆ, 13 ಎಕರೆ 30 ಗುಂಟೆ ಅಂದ್ರೆ 14 ಎಕರೆ ಜಮೀನನ್ನ ನಾವು ಗುರುತಿಸಿದ್ದೇವೆ. ಜಮೀನ್ ಗುರುತಿಸಿದ್ರೆ ತಾನೇ ನಾಳೆ ನಿವೇಶನ ಮಾಡ್ಲಿಕ್ಕೆ ಸಾಧ್ಯ. ಸೊ ಫಸ್ಟ್ ಸ್ಟೆಪ್ ಅರ್ಜಿಗಳನ್ನ ಆನ್ಲೈನ್ಗೆ ತಗೊಂಡಿದ್ದೇವೆ, ಟ್ರ್ಯಾಕ್ ಮಾಡ್ತಾ ಇದ್ದೇವೆ. ಎರಡನೇದ್ರಲ್ಲಿ ಜಮೀನನ್ನ ಗುರುತಿಸಿದ್ದೇವೆ 14 ಎಕರೆ. ಕರೆಕ್ಟ್ ಆಗಿ 14 ಎಕರೆಯಲ್ಲಿ ನಾವು ಮಾಡಿದ್ರೆ 300ಕ್ಕಿಂತ ಹೆಚ್ಚು ಸೈಟ್ಗಳು ಆಗ್ತದೆ, 350 ಸೈಟ್ ಆಗುತ್ತೆ. ಈಗ ಇವುಗಳನ್ನ ಇನ್ನು ನೀವು ಅಂದ್ರೆ ಪರಿಷ್ಕೃತನೂ ಮಾಡಿಲ್ಲ, ತಿರಸ್ಕೃತನೂ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅಲಾಟ್ಮೆಂಟ್ ಮಾಡೋವಾಗ ಅದನ್ನ ಮಾಡ್ತೇವೆ. ಅಲಾಟ್ಮೆಂಟ್ ಮಾಡೋವಾಗ ಎಲಿಜಿಬಿಲಿಟಿಯನ್ನ ಪರಿಶೀಲನೆ ಮಾಡಿ ಅಲಾಟ್ಮೆಂಟ್ ಮಾಡ್ತೇವೆ. ಸೊ ಈ ವರ್ಷದಲ್ಲಿ ಮಾನ್ಯ ಅಧ್ಯಕ್ಷರೇ, ಅಲ್ಲಿ ಅವರಿಗೆ ಒಂದು ಲೇಔಟ್ ಅನ್ನ, ಬಡಾವಣೆಯನ್ನ ಮಾಡಿ ಅವರಿಗೆ ನಿವೇಶನ ಕೊಡುವಂತ ಕಾರ್ಯಕ್ರಮ ಈ ವರ್ಷ ನಾವು ಹಾಕೊಂಡಿದ್ದೇವೆ. ಈ ವರ್ಷದಲ್ಲಿ ರಾಜ್ಯದ ಎಲ್ಲಾ ಕಡೆ ಎಲ್ಲೆಲ್ಲಿ ಈ ರೀತಿ
ಎಲ್ಲೆಲ್ಲಿ ಈ ರೀತಿಯಾಗಿ ಅರ್ಜಿಗಳು ಬಾಕಿ ಇದಾವೆ ಅವ್ರಿಗೆ ಸರ್ಕಾರದಿಂದ ಬಡಾವಣೆ ಮಾಡಿ ನಿವೇಶನ ಕೊಡುವಂತ ಕೆಲಸ ಈ ವರ್ಷ ಮಾಡ್ತೇವೆ. ಸಭಾಪತಿಗಳೇ ಈ ಉತ್ತರದಲ್ಲಿ ಏನು 14 ಎಕರೆ ಅಂತ ಹೇಳಿದ್ರಲ್ಲ, ಇದು ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ಹರಿಹರ ತಾಲೂಕಿನ ಮಲೇಬೆನ್ನೂರಿನ 155 ಸರ್ವೆ ನಂಬರ್, ಅದು ಗುಡ್ಡದಲ್ಲಿದೆ. ಮಾಜಿ ಸೈನಿಕರು ತಾಲೂಕು ಮುಖ್ಯ ಕೇಂದ್ರದಲ್ಲಾದರೂ ಜಿಲ್ಲಾ ಕೇಂದ್ರದಲ್ಲಾದರೂ ನಿವೇಶನ ಕೊಟ್ಟರೆ ಅದಕ್ಕೆ ನಿವೇಶನ ಅಂತೀವಿ. ಗುಡ್ಡದಲ್ಲಿ 30-40 ಕೊಟ್ಟರೆ ಅಲ್ಲಿ ಹೋಗಿ ಅವ್ರು ಏನು ಮಾಡಲಿಕ್ಕೆ ಸಾಧ್ಯ? ಅವ್ರು ಇಷ್ಟು ವರ್ಷ ದೇಶ ಕಾದಿದ್ದಾರೆ. ಇಲ್ಲಿ ಅವ್ರಿಗೆ ನಾವು ನಿವೇಶನ ಕೊಟ್ಟರೆ ಅಲ್ಲಿರ್ತಕ್ಕಂಥ ಚಿರತೆ ಮತ್ತೆ ಇದು ಕರಡಿಗಳು ಓಡಾಡೋ ಜಾಗ ಈ ಸರ್ವೆ ನಂಬರು, ಇದನ್ನ ತೋರಿಸಿದ್ರೆ ತಪ್ಪಾಗಲ್ವಾ ಸಭಾಪತಿಗಳೇ? ನಾನು ಕೇಳ್ತೀನಿ ಅಧ್ಯಕ್ಷರೇ, ಸೂಕ್ತತೆಯನ್ನ ಖಂಡಿತವಾಗಿ ಪರಿಶೀಲನೆ ಮಾಡ್ತೇವೆ. ಅದು ಬಡಾವಣೆಗೆ ಸೂಕ್ತ ಇದೆಯಾ ಇಲ್ವಾ ಅನ್ನೋದನ್ನ ಏನು ಸದಸ್ಯರು ಹೇಳ್ತಾ ಇದ್ದಾರೆ ಅದನ್ನ ಪರಿಶೀಲನೆ ಮಾಡ್ತೇವೆ. ಆದ್ರೆ ಇರೋ ಜಮೀನಲ್ಲಿ ನಾನು ನಿವೇಶನ ಕೊಡ್ಬೋದೇ ಬಿಟ್ಟು ಬೇರೆ ವಿಚಾರಗಳನ್ನ ನಾನು ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಸೂಕ್ತ ಇಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ವಾಸಕ್ಕೆ ಯೋಗ್ಯವಾದಂತ ಕಡೆ ನಾವು ಗುರುತಿಸಬಹುದು. ಅದು ಬಿಟ್ಟು ಬೇರೆ ನಗರ ಪ್ರದೇಶದ ಹತ್ರ ಎಲ್ಲ ಈಗ ಬೆಲೆಗಳು ಆಕಾಶಕ್ಕೆ ಹೋಗಿದೆ, ಅಕ್ವೈರ್ ಮಾಡಕ್ ಹೋದ್ರೆ ಜನ ಮೇಲೆ ಬೀಳ್ತಾರೆ, ಇವೆಲ್ಲ ಸಮಸ್ಯೆ ಬರ್ತದೆ. ಮಂತ್ರಿಗಳು ಏನಿಲ್ಲ, ಈಗ ಸಕಲೇಶ್ಪುರದಲ್ಲಿ ಮಾಜಿ ಸೈನಿಕರಿಗೆ ಅಂತೇಳಿ ಹಲವಾರು ಎಕರೆ ಜಾಗನ ರಿಸರ್ವ್ ಮಾಡಿದ್ದಾರೆ. ಅದ್ರ ಆಲ್ರೆಡಿ ಈಗ 50% ಅಲ್ಲಿ ಲೋಕಲ್ ರೈತರು ಒತ್ತುವರಿ ಮಾಡಿ ಆಲ್ರೆಡಿ ಹಿಡುವಳಿ ಬೆಳೆನ ಬೆಳೆದ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ಅದನ್ನ ಬಿಟ್ಟು ಉಳಿದಿರ್ತಕ್ಕಂಥ ಜಾಗ ಏನಿದೆ, ಏನ್ ಅರ್ಜಿ ಕೊಟ್ಟಿದೆ ಅವ್ರಿಗಾರು ಕೂಡ ಅಟ್ಲೀಸ್ಟ್ ಜಾಗಗಳನ್ನ ಕೊಟ್ರೆ, ಅವ್ರು 4 ಎಕರೆ 3 ಎಕರೆ ಎಲ್ಲ ಕೇಳಿದ್ದಾರೆ, ಅಟ್ಲೀಸ್ಟ್ ಏನಾಗುತ್ತೆ ಸರ್ಕಾರದಿಂದ ಕೊಟ್ಬಿಟ್ರೆ ಅನುಕೂಲ ಆಗುತ್ತೆ. ಮಾಡ್ತೇವೆ, ಅದನ್ನ ಮಾಡ್ತೇವೆ. ಥ್ಯಾಂಕ್ ಯು. ಧನ್ಯವಾದ. ನಮ್ಮ ಗಂಟ್ಕನಹಳ್ಳಿಯಲ್ಲಿ 15 ಎಕರೆ ಸೈನಿಕರಿಗೆ ಜಾಗ ಕೊಟ್ಟಿದ್ರು ಸರ್. ಅದು ನಾನು ಕೂಡ ಅಲ್ಲಿ ಹೋಗಿ ಸರ್ವೆ ಮಾಡಿ ಎಲ್ಲ ಮಾಡಿದ್ವಿ. ಇವಾಗ ಸ್ಟ್ರೈಕ್ ಮಾಡ್ತಾವ್ರೆ ತಾಲೂಕು ಆಫೀಸ್ ಮುಂದ್ಗಡೆಗೆ. ಎಲ್ಲರೂ ಕೂಡ ಅವ್ರು ಡ್ರೆಸ್ ಹಾಕೊಂಡು ಪದಕಗಳು ಹಾಕೊಂಡು ಕಾರ್ಗಿಲ್ ಯುದ್ಧ ಕಾಲು ಇಲ್ಲ ಕೈ ಇಲ್ಲ ಇವರೆಲ್ಲ ಕೂಡ. ನಾನು ಕೂಡ ತಹಸೀಲ್ದಾರ್ ಹತ್ರ ಹೋಗಿ ಅವ್ರು ಕೊಟ್ಬಿಡ್ರಿ, ಅವ್ರು ನಮ್ಮ ದೇಶ ಕಾಡಿರೋ ಸೈನಿಕರು ಅಂದ್ರೆ ಕೂಡ ಇವತ್ತುವರೆಗೂ ಅವ್ರ ಪೊಸಿಷನ್ನು ಬಿಡಲಿಲ್ಲ, ಅವ್ರಿಗೆ ಆ ಜಾಗನೂ ಕೊಡಲಿಲ್ಲ. ಜಾಗ ಐತೆ, ನಾನೇ ಹೋಗಿದ್ದೀನಿ ಸರ್ವೆ ಮಾಡೋಕ್ಕೆ. ದಯವಿಟ್ಟು ತಾವೊಂದು ಆದೇಶ ಕೊಟ್ಟು ಲಭ್ಯ ಇರತಕ್ಕಂಥ ಜಾಗವನ್ನ ಆ ಸೀನಿಯಾರಿಟಿ ಮೇಲೆ ಏನಿದೆ ಅವ್ರದ್ದು ಅಸೋಸಿಯೇಷನ್ ಐತೆ ಅಲ್ಲಿಂದಾನೇ ಬಂದಿರುವಂಥದ್ದು, ನೇರವಾಗಿ ಸರ್ಕಾರನೇ ಪಟ್ಟಿ ಸಮೇತ ಕೊಟ್ಬಿಟ್ಟೈತೆ ಅವ್ರಿಗೆ. ನಾನು ಬಹಳಷ್ಟು ಹೇಳಿ ಕೊನೆಯದಾಗಿ ಇವತ್ತು ಅಧಿವೇಶನದಲ್ಲಿ ಈ ಸಬ್ಜೆಕ್ಟ್ ಬಂದಿರೋದು ಹೇಳಿದ್ವಿ ಸರ್, ಅದೊಂದು ಸ್ವಲ್ಪ ಸೀರಿಯಸ್. ತಿರ್ಗಾ ಅದು ಹೋದ್ರೆ ಇಡೀ ನಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು, ಸೈನಿಕರು ಕೊಟ್ಟಿಲ್ಲ ಅನ್ನೋದು. ದಯವಿಟ್ಟು ಅದನ್ನ ಸೀರಿಯಸ್ ಆಗಿ ತಾವು ಕಟಾರಿಯಾ ಸಾಹೇಬರು ಇವತ್ತೇ ಆದೇಶ ಕೊಡಬೇಕು. ಸಭಾಪತಿಗಳೇ, ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿರ್ತಕ್ಕಂಥ ಜಮೀನನ್ನು ತೋರಿಸಿದ್ದಾರೆ. ಆ ಹಳ್ಳಿಗೆ ಹೋಗಿ ಏನ್ ಮಾಡ್ತಾರೆ? ದಯವಿಟ್ಟು ಕಂದಾಯ ಸಚಿವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ತಾಲೂಕ್ ಕೇಂದ್ರದಲ್ಲಾದ್ರೂ ಕೊಡಿ, ಇಲ್ಲ ಜಿಲ್ಲಾ ಕೇಂದ್ರದಲ್ಲಿ. ಹಳ್ಳಿಯಲ್ಲಿ ಕೊಟ್ಟರೆ ಅವ್ರು ಹೋಗಿ ಏನ್ ಮಾಡ್ಬೇಕು? ವಾಸಕ್ಕೆ ಯೋಗ್ಯತೆಯನ್ನ ನೋಡ್ಕೊಂಡು ಜಾಗ ನಿಗದಿ ಮಾಡ್ಲಿಕ್ಕೆ ಸೂಚನೆ ಕೊಡ್ತೇನೆ ಸಭಾಧ್ಯಕ್ಷ. ಕೃಷ್ಣಪ್ಪ UB ಬಣಕರ್ ಇಲ್ಲ, ಕೃಷ್ಣಪ್ಪ MT. ಪ್ರಶ್ನೆ 815 ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಕೆಳಗೆ ಬಯಸ್ತೀನಿ. ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನ ಒದಗಿಸಲಾಗಿದೆ. ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇದರ ಉಪ್ಪಿಲ್ಲ ಉರುಳಿಲ್ಲ. 5 ಕೋಟಿದ 638 ಉಪ್ಪು ಹುಳಿ ಏನೂ ಇಲ್ಲ. ಹಂಗಾಗಿ 638 ಕಿಲೋಮೀಟರ್ ಇದೆ ಜಿಲ್ಲಾ ರಸ್ತೆಗಳು. ನೀವು 5,500 5 ಕೋಟಿ ಕೊಟ್ಟರೆ ನಾವು ರಿಪೇರಿ ಮಾಡ್ತೀವಿ.